ಸಮಸ್ತ ಸ್ವರ್ಣವಾಹಿನಿಯ ವೀಕ್ಷಕರಿಗೆ, ಜಾಹೀರಾತುದಾರರಿಗೆ, ಆತ್ಮೀಯರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ, ರಾಸುಗಳ ಸಿಂಗಾರಕ್ಕೆ ಖರೀದಿ ಬಲು ಜೋರು, ಅವರೆಕಾಯಿ ಗೆಣಸಿಗೆ ಭಾರಿ ಡಿಮ್ಯಾಂಡು. ರೈತ ನಾಯಕ ಜಗದೀತ್ ಸಿಂಗ್ ಪ್ರಾಣದ ಜೊತೆ ಚೆಲ್ಲಾಟವಾಡದಿರಲು ತಾಕೀತು, ಕೇಂದ್ರ ಸರ್ಕಾರದ ಧೋರಣೆಗೆ ವ್ಯಾಪಕ ಖಂಡನೆ, ಮೈಕ್ರೋ ಫೈನಾನ್ಸ್ ಹಾವಳಿಗೆ ತೀವ್ರ ವಿರೋಧ. ನೋವಿನ ಕಾರ್ಯದಲ್ಲೂ ಸಮಾಜಮುಖಿ ಕಾಯಕ ಮಾಡಿದ ಮಂಗಲ ಲಂಕೇಶ್, ಯುವ ಪೀಳಿಗೆಗೆ ಮಾದರಿಯಾದ ಕೆಲಸಕ್ಕೆ ಗಣ್ಯರ ಮೆಚ್ಚುಗೆ, ರಕ್ತದಾನ, ಪರಿಸರ ಕಾಳಜಿಗೆ ಶ್ಲಾಘನೆ. ಮಂಜು ಮುತ್ತಿಗೆರೆ ನೇತೃತ್ವದಲ್ಲಿ ಎಂಆರ್ಎಂ ಪ್ರಕಾಶನ ಅಸ್ತಿತ್ವಕ್ಕೆ, 3 ಕೃತಿಗಳ ಲೋಕಾರ್ಪಣೆ, ವಿವಿಧ ಕ್ಷೇತ್ರದ ಸಾಧಕರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ. ರಾಷ್ಟ್ರಮಟ್ಟದ ಯುವಜನ ಉತ್ಸವ ಸ್ಪರ್ಧೆಯಲ್ಲಿ ಸಕ್ಕರ್ನಾಡಿಗೆ ಜಯ, ಕೆವಿ ಶಂಕರಗೌಡ ಯುವಕ ಸಂಘದ ಕಲಾವಿದರ ಸಾಧನೆ, ಜಾನಪದ ನೃತ್ಯ, ಜನಪದ ಗೀತೆ ಸ್ಪರ್ಧೆಯಲ್ಲಿ ಮಿಂಚಿದ ಕಲಾವಿದರು. ಕೆವಿ ಶಂಕರಗೌಡ ನಾಟಕೋತ್ಸವ ಸಮಾಪ್ತಿ, ಶಂಕರಗೌಡರ ಕರ್ತೃತ್ವ ಶಕ್ತಿಗೆ ಧರಣಿದೇವಿ ಮಾಲಗತ್ತಿ ಪ್ರಶಂಸೆ, ಕಲಾಮಂದಿರ ಅಧ್ವಾನಕ್ಕೆ ಜಯಪ್ರಕಾಶ್ ಗೌಡ ಅಸಮಾಧಾನ. ಜನವರಿ 14ರ ಮಕರ ಸಂಕ್ರಮಣ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಖರೀದಿ ಭರಾಟೆ ಜೋರಾಗಿ ನಡೆದಿತ್ತು. ಸಾಮಾನ್ಯವಾಗಿ ರಾಸುಗಳಿಗೆ ಬಳಸುವ ಸಿಂಗಾರದ ವಸ್ತುಗಳು, ಅವರೆಕಾಯಿ, ಗೆಣಸು ವ್ಯಾಪಾರ ಅದ್ದೂರಿಯಾಗಿ ನಡೆಯಿತು. ವರ್ಷದ ಜನವರಿ ಅತ್ಯಂತ ಮಹತ್ವಪೂರ್ಣವಾದಂಥ ದಿನ. ಅನ್ನದಾತ ಅಥವಾ ಕಾಯಕವಾಗಿ ಬೆಳೆದಂಥ ರಾಸುಗಳನ್ನು ತಮ್ಮ ಜಮೀನುಗಳಲ್ಲಿ ರಾಶಿ ಮಾಡಿ ರಾಸುಗೆ ಸಿಂಗಾರ ಮಾಡುವಂಥದ್ದು. ಅದಾದ ಮೇಲೆ ಅನ್ನದಾತನ ಬದುಕಿನಲ್ಲಿ ಅತ್ಯಂತ ಸಂಕ್ರಮಣದ ಪಾತ್ರವನ್ನು ವಹಿಸುವಂಥ ರಾಸುಗಳೇನಿದ್ದಾವೆ ಅವುಗಳನ್ನು ವಿಶೇಷವಾಗಿ ಆರೈಕೆ ಮಾಡುವಂಥದ್ದು. ಇದು ವಿಶೇಷವಾಗಿ ಕಂಡುಬರುವಂಥ ಹಬ್ಬದ ಸಡಗರ. ಇದು ನಮಗಿಂತ ನಮ್ಮ ವೃತ್ತಿ ಬದುಕಿಗೆ ಆಸರೆಯಾಗುವಂಥ ರಾಸುಗಳಿಗೆ ಇದು ಸಂಭ್ರಮ ಅಂತ ಹೇಳ್ಬೋದು. ಮಂಗಳವಾರ ಸಂಜೆ 5 ಗಂಟೆಗೆ ಒಂದು ರಾಸು ಕಿಚ್ಚುವಾಯಿಸುವಂಥ ಪರಂಪರೆ ವಿಶೇಷವಾಗಿ ನಮ್ಮ ಮಂಡ್ಯದ ಸರ್ರಮಿ ಕ್ರೀಡಾಂಗಣ ಹೊಸಹಳ್ಳಿಲಂತೂ ಗ್ರ್ಯಾಂಡಾಗಿ ನಡೆಯುತ್ತೆ. ಎಲ್ಲ ರೋಡ್ಗಳಲ್ಲಿ, ಎಲ್ಲ ರಸ್ತೆಗಳಲ್ಲಿ ಜಿಲ್ಲೆಯಾದ್ಯಂತ ಇದನ್ನು ರೈತರು ಮತ್ತು ವಿಶೇಷವಾಗಿ ಹಿಂದೂಗಳು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ. ಮತ್ತು ಗೋವುಗಳನ್ನು ಕೂಡ ಕೆಲವು ಕಡೆ ಗೋವುಗಳನ್ನು ಆರಾಧಿಸುವಂಥ, ಪೂಜಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಒಟ್ಟಾರೆ ಮಂಡ್ಯದಲ್ಲಿ ಈ ಹಬ್ಬದ ಒಂದು ಸಿದ್ಧತೆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜನವರಿ 14 ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯ ನಗರದಲ್ಲಿ ಖರೀದಿ ಭರಾಟೆ ಜೋರಾಗಿ ನಡೆಯಿತು. ನಗರದ ವಿವಿಧ ರಸ್ತೆ, ರಸ್ತೆ, ಮಹಾವೀರ ಸರ್ಕಲ್ಗಳಲ್ಲಿ ವ್ಯಾಪಾರ ವಹಿವಾಟು ಯಶಸ್ವಿಯಾಗಿ ನಡೆಯುತ್ತಿತ್ತು. ಪ್ರತಿ ಸಂಕ್ರಾಂತಿಯಂದು ಕಿಚ್ಚು ಹಾಯಿಸುವ ಕಾರ್ಯಕ್ರಮ ಇರುವುದರಿಂದ ರೈತ ರಾಸುಗಳಿಗೆ ಬೇಕಾದ ಸಿಂಗಾರದ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ವರ್ಷವಿಡೀ ದುಡಿದು ರೈತನ ಹೊಟ್ಟೆ ತುಂಬಿಸುವ ಜಾನುವಾರುಗಳ ಸಿಂಗಾರ ಮತ್ತು ಆರೈಕೆಯಲ್ಲಿ ಅನ್ನದಾತ ವಿಶೇಷ ಕಾಳಜಿ ವಹಿಸುವ ದೃಷ್ಟಿಯಿಂದ ಮಾರುಕಟ್ಟೆಯಲ್ಲಿ ವಿವಿಧ ಅಲಂಕಾರಿಕ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದ ದೃಶ್ಯ ಕಂಡುಬಂತು. ಇದಲ್ಲದೆ ಹೂವು, ಹಣ್ಣುಗಳಿಗೂ ಸಹ ಡಿಮ್ಯಾಂಡ್ ಜಾಸ್ತಿಯಾಗಿತ್ತು. ವಿಶೇಷವಾಗಿ ಕಬ್ಬು, ಎಳ್ಳು, ಬೆಲ್ಲ, ಅವರೆಕಾಯಿ ಹಾಗೂ ಗೆಣಸಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿತ್ತು. ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಈ ವಸ್ತುಗಳು ವಿಶೇಷವಾದ ಆಕರ್ಷಣೀಯವಾಗಿ ಕಂಡುಬರ್ತವೆ. ಹಬ್ಬದ ಅಂಗವಾಗಿ ಮಾಮೂಲಿ ದರಕ್ಕಿಂತಲೂ ಹೆಚ್ಚು ಪಟ್ಟು ದರ ಕಂಡುಬಂದರೂ ಕೂಡ ರೈತರು ಖರೀದಿ ಮಾಡುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂತು. ದೆಹಲಿ ರೈತ ಹೋರಾಟದ ವಾಪಸಾತಿ ಸಂದರ್ಭದಲ್ಲಿ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಅಮರಣಾಂತ ಉಪವಾಸ ನಡೆಸುತ್ತಿರುವ ರೈತ ನಾಯಕ ಜಗಜೀತ್ ಸಿಂಗ್ ವಾಲರವರ ಪ್ರಾಣ ಉಳಿಸಲು ತಕ್ಷಣ ಮಧ್ಯಪ್ರವೇಶ ಮಾಡಬೇಕಂತ ಆಗ್ರಹಿಸಿ ಮಂಡ್ಯದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇದರ ಜೊತೆಗೆ ರಾಜ್ಯ ರೈತ ಸಂಘದ ವತಿಯಿಂದಲೂ ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಹೇರುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟವನ್ನು ನಡೆಸಲಾಗಿದೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಆರಂಭಿಸಿದ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ದೆಹಲಿ ರೈತ ಹೋರಾಟದ ವಾಪಸಾತಿ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಉಪವಾಸ ಸತ್ಯಾಗ್ರಹ 48ನೇ ದಿನಕ್ಕೆ ಕಾಲಿಟ್ಟಿದ್ದು, ದೇಹ ನಿತ್ರಾಣಗೊಂಡು ಮಾಂಸಖಂಡಗಳು ತಮ್ಮ ತೂಕವನ್ನು ಕಳೆದುಕೊಂಡಿದ್ದು, ರಕ್ತದೊತ್ತಡ ಕೂಡ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ. ಯಾವಾಗ ಬೇಕಾದರೂ ಪ್ರಾಣ ಹೋಗುವಂಥ ಸನ್ನಿವೇಶ ಉಂಟಾಗಿದೆ. ರೈತ ನಾಯಕರ ಈ ಸ್ಥಿತಿಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಅಂತ ಆಪಾದಿಸಿದರು. ಐತಿಹಾಸಿಕ ದೆಹಲಿ ರೈತ ಹೋರಾಟದ ಸಂದರ್ಭದಲ್ಲಿ ರೈತರ ಜೀವನ ಹಾಗೂ ಕೃಷಿ ರಕ್ಷಣೆಗೆ ಬಹಳ ಅಗತ್ಯವಿದ್ದ ಕರಾಳ ಕೃಷಿ ಕಾಯ್ದೆಗಳ ರದ್ದತಿ, ಕನಿಷ್ಠ ಬೆಂಬಲ ಬೆಲೆ ಖಾತರಿಗೆ ಕಾನೂನು ಸೇರಿದಂತೆ ಹಲವು ಹಕ್ಕುತ್ತಾಯಗಳನ್ನು ಮುಂದಿಟ್ಟಿತ್ತು. 385 ದಿನಗಳ ಅನಿರ್ದಿಷ್ಟ ಹೋರಾಟದ ನಂತರ ರೈತ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ ಕರಾಳ ಕೃಷಿ ಕಾಯ್ದೆಗಳನ್ನು ರದ್ದುಗೊಳಿಸಿ ಉಳಿದ ಹಕ್ಕುತ್ತಾಯಗಳನ್ನು ಈಡೇರಿಸಲು ಲಿಖಿತ ಭರವಸೆಗಳನ್ನು ನೀಡಿತ್ತು. ಆದರೆ ಈ ಭರವಸೆಗೆ ವಿರುದ್ಧವಾಗಿ ನಡೆದುಕೊಂಡ ಕಾರಣಕ್ಕಾಗಿ 2ನೇ NDA ಸರ್ಕಾರ ಬಹುಮತ ಕಳೆದುಕೊಂಡಿದ್ದರೂ ಮತ್ತೆ ಅದೇ ರೀತಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಅಸಮಾಧಾನ ಹೊರಹಾಕಿದರು. ಇದು ಇಡೀ ಈ ಹೋರಾಟವನ್ನು, ಭಾರತ ದೇಶದಲ್ಲಿ ನಡೀತಾ ಇರತಕ್ಕಂಥ ರೈತ ಚಳವಳಿಯನ್ನು ಹಲವಾರು ದೇಶಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾವೆ. ಕಳೆದ ವರ್ಷ ನಡೆದಂತಹ
ಏನು 13 ತಿಂಗಳುಗಳು ನಡೆದಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ನಲ್ಲೇ ಇದೊಂದು ಐತಿಹಾಸಿಕವಾದಂತಹ ಜನಪರವಾದಂತಹ ನಾಗರಿಕರ ಹೋರಾಟ ಅಂತೇಳಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂತಹ ಚಳುವಳಿಯನ್ನು ಈ ನರೇಂದ್ರ ಮೋದಿ ಇದು ಖಲಿಸ್ತಾನಿಗಳ ಹೋರಾಟ ಅಂತ ಹೇಳಿ ಇಡೀ ರೈತ ಚಳುವಳಿನ ಅವಮಾನ ಮಾಡಿದ್ರು. ಆದರೆ ಇವತ್ತು ಮತ್ತೆ ಮತ್ತೆ ಏನು ಮಾಡಿದ್ರು ಅವರು, ಮಂಡಿ ಊರಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಲಿಖಿತವಾಗಿ ಆ ರೈತ ಹೋರಾಟಗಾರರಿಗೆ ಮನವಿಯನ್ನು ಕೊಟ್ಟರು. ಆದರೆ ಆ ಮನವಿಯನ್ನು ಇಲ್ಲಿ ತನಕನೂ ಸಹ ಈಡೇರಿಸ್ತೇನೆ ಇಡೀ ದೇಶದ ರೈತರಿಗೆ ಮತ್ತು ರೈತ ಚಳುವಳಿಗೆ ವಂಚನೆಯನ್ನು ಮಾಡಿದ್ದಾರೆ. ಹಿರಿಯ ರೈತ ನಾಯಕ ಜಗದೀಶ್ ಸಿಂಗ್ ದಲೇಲ್ವಾಲರವರ ಪ್ರಾಣ ಉಳಿಸಲು ಮತ್ತು ಕ್ರಮವಹಿಸಬೇಕು. ಕೂಡಲೇ ಸಂಯುಕ್ತ ಕಿಸಾನ್ ಮೋರ್ಚಾ ನಾಯಕತ್ವದ ಜೊತೆ ಹಾಗೂ ದೆಹಲಿ ಗಡಿಗಳಲ್ಲಿ ಹೋರಾಟ ನಿರಂತರ ಜೊತೆ ಮಾತುಕತೆ ಆರಂಭಿಸಬೇಕು. ಎಲ್ಲ ರೈತರ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡುವ ಕಾನೂನು ಜಾರಿ ಮಾಡುವುದು ಸೇರಿದಂತೆ 7 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಮತ್ತೊಂದೆಡೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ನಡೆದ ಹೋರಾಟದಲ್ಲಿ ಪಾಲ್ಗೊಂಡರು. ಜಿಲ್ಲಾದ್ಯಂತ ನಡೆಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಮಾಡಬೇಕು. ಈಗಾಗಲೇ ಕಂಪನಿಗಳಿಂದ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಆತ್ಮಹತ್ಯೆಯಾಗಿದ್ದು ಆ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು. ಯಾವುದೇ ಗ್ರಾಮದಲ್ಲಿ ಹಣಕಾಸಿನ ವ್ಯವಹಾರ ನಡೆಸಲು ಫೈನಾನ್ಸ್ ಕಡೆಯವರು ಮನೆಯ ಯಜಮಾನರ ಗಮನಕ್ಕೆ ತರಬೇಕು. ಕಾನೂನು ರೀತಿ ಬಡ್ಡಿಯನ್ನು ಹಾಕಲು ಕಟ್ಟುನಿಟ್ಟಿನ ಸೂಚನೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ನಮಸ್ಕಾರ. ಈಗೇನು 48 ದಿನಗಳ ಕಾಲದಿಂದ ದೆಹಲಿಯಲ್ಲಿ ಸಂಯುಕ್ತ ಹೋರಾಟ ಈ ಅಡಿಯಲ್ಲಿ ಏನು ಹೋರಾಟ ನಡೀತಾ ಇದೆ, ರೈತರ ಹಲವಾರು ಸಮಸ್ಯೆಗಳನ್ನು ಇಟ್ಕೊಂಡು ದಲ್ಲೇವಾಲರವರು ಹಿರಿಯ ರೈತ ಹೋರಾಟಗಾರರು ಇವರು ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಅವ್ರದ್ದು ಹೋರಾಟಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಇಲ್ಲೊಂದು ಹೋರಾಟನ ಹಮ್ಮಿಕೊಂಡಿರೋಂಥದ್ದು. ಕೇಂದ್ರ ಸರ್ಕಾರದವರು ಎಲ್ಲ ರೈತರ ಸಮಸ್ಯೆಗಳು ಏನು ಇಟ್ಟಿದ್ದೀವಿ, ಹಕ್ಕೊತ್ತಾಯಗಳೇನಿದೆ ಅದನ್ನೆಲ್ಲ ಪರಿಗಣಿಸಿ ಅವ್ರ ಜೊತೆ ಮಾತುಕತೆ ಆಡಿ ಯಾವ ಥರ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನು ಇಮಿಡಿಯೇಟಾಗಿ ಮಾಡಬೇಕು ಅನ್ನೋದು ಒಂದು ಒತ್ತಾಯನ ಮಾಡ್ತಾಯಿದ್ವಿ. ಪ್ರತಿಭಟನೆಯಲ್ಲಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ, ಭರತರಾಜ್, ಸಿ ಕುಮಾರಿ, ದೇವಿ, ಮರುವನಹಳ್ಳಿ ಶಂಕರ್, ಕೆಂಪುಗೌಡ, ಲಿಂಗಪ್ಪಾಜಿ, ರವಿಕುಮಾರ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ದಲೇವಾಲರವರ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಮಂಡ್ಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ದಲೇವಾಲರವರ 48 ದಿನದ ಉಪವಾಸ ಸತ್ಯಾಗ್ರಹದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು. ಜನವರಿ 14ರಿಂದ 16ರವರೆಗೆ ಹಳ್ಳಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಪಂಜಿನ ಮೆರವಣಿಗೆ ಮೂಲಕ ಪ್ರಧಾನಿ ಪ್ರತಿಕೃತಿ ಸುಡಲಾಗುವುದು. ದೇಶಾದ್ಯಂತ ಕರೆ ನೀಡಲಾಗಿರುವ ಹಿನ್ನೆಲೆಯಲ್ಲಿ ಈ ಚಳವಳಿ ನಡೆಸಲಾಗುವುದು ಅಂತ ಪ್ರತಿಭಟನಾ ನಿರತರು ತಿಳಿಸಿದರು. ವಿಚಾರ ಚಕಾರ ಇರ್ತಾ ಇಲ್ಲ. ಆ ವಿಚಾರವಾಗಿ MSP ಕಾನೂನು ಜಾರಿಯಾಗಬೇಕು, ಈ ದೇಶದಲ್ಲಿ ರೈತರು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದ ರೈತರುಗಳು ಕಳೆದ 2 ವರ್ಷಗಳಿಂದಲೂ ಕೂಡ ಧರಣಿ ಮತ್ತು ಕಾರ್ಯಕ್ರಮಗಳು ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ. ಒಂದು ಆ ಅಂಗವಾಗಿ ಕೇಂದ್ರ ಸರ್ಕಾರ ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅಂತ ಹೇಳಿ ಇಂದು ಕಳೆದ 48 ದಿವಸಗಳಿಂದ ಏನು ದಲೈವಾಲ ಅಂತಿದ್ದಾರೆ, ಸುರ್ಜಿತ್ ಸಿಂಗ್ ದಲೈವಾಲ ಅಂತಿದ್ದಾರೆ, ಕಳೆದ 48 ದಿವಸಗಳಿಂದ ಅಮರಣಾಂತರ ಉಪವಾಸ ಸತ್ಯಾಗ್ರಹನ ಕೂಡ್ತಿದ್ದಾರೆ ಕಲೌರಿ ಎನ್ನುವ ಸ್ಥಳದಲ್ಲಿ. ಈ ಸುಪ್ರೀಂ ಕೋರ್ಟ್ ಕೂಡ, ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆ ಕೇಂದ್ರ ಸರ್ಕಾರಕ್ಕೆ ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಲ್ಲಿ ಉಪವಾಸ ಕುಂತಿರ್ತಕ್ಕಂಥ ರೈತ ಮುಖಂಡರನ್ನ ಮನವೊಲಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ರೈತ ವಿರೋಧಿ ಧೋರಣೆಯನ್ನು ತಾಳ್ತಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಜನವರಿ 26ರಂದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು MSP ಗ್ಯಾರಂಟಿ ಕಾನೂನು ಜಾರಿ ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. MS ಸ್ವಾಮಿನಾಥನ್ ವರದಿ ಜಾರಿ ಒತ್ತಾಯಿಸಬೇಕು. ಜನವರಿ 26ರಂದು ತಾಲೂಕು, ಜಿಲ್ಲಾ, ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಲು ಕೂಡ ತೀರ್ಮಾನಿಸಲಾಗಿದೆ ಅಂತ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಈ ರೈತ ಸಂಘಟನೆಯಿಂದ 49ನೇ ದಿನ ಇವತ್ತು MSP ಜಾರಿ ಆಗಬೇಕು, ರೈತ ಬೆಳೆದಂತಹ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಆಗಬೇಕು ಅಂತ ಹೋರಾಟ ಮಾಡಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ದೆಹಲಿಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ಬೆಂಬಲ ಕೂಡ ವ್ಯಕ್ತವಾಗಿದ್ದರು ಕೂಡ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಿಂದ ರೈತರು ಕೂಡ ಅಲ್ಲಿ ಹೋಗಿ ಬೆಂಬಲ ವ್ಯಕ್ತಪಡಿಸ್ತಿದ್ರು ಕೂಡ ಕೇಂದ್ರ ಸರ್ಕಾರ ಒಳ್ಳೆ ಇದಿ ಅಮೀನು ಈ ಹಿಟ್ಲರು ಮತ್ತು ಮುಸೋಲಿನಿ ರೀತಿ ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ. ಏನು ಅವರನ್ನು ಕರೆದು ಮಾತಾಡುವಂಥದ್ದು ಏನು ತೀರ್ಮಾನ ತೆಗೆದುಕೊಳ್ತಾ ಇಲ್ಲ.
ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಕೂಡ ರೈತರನ್ನು ಕರೆದು ರೈತ ಹೋರಾಟಗಾರರನ್ನು ಕರೆದು ಏನು ಮಾತುಕತೆ ಮುಖಾಂತರ ಬಗೆಹರಿಸೋ ಕೆಲಸ ಮಾಡಿ ಅಂತ ಛೀಮಾರಿ ಹಾಕಿದ್ರು ಕೂಡ ಸುಪ್ರೀಂ ಕೋರ್ಟ್ ವಿರುದ್ಧ ಕೂಡ ಕೇಂದ್ರ ಸರ್ಕಾರ ಇದೆ. ಪ್ರತಿಭಟನೆ ನೇತೃತ್ವವನ್ನು ಚಿಕ್ಕಿ ನಂಜುಂಡಸ್ವಾಮಿ, ಮಂದೇಶ್ ಗೌಡ, ಸೋಸಿ ಪ್ರಕಾಶ್, ವೆಂಕಟೇಶ್, ಶಂಭುನಹಳ್ಳಿ ಸುರೇಶ್ ಸೇರಿದಂತೆ ಇತರೆ ಮುಖಂಡರು ವಹಿಸಿದರು. ಹೆಚ್ಚು ಬಾರಿ ರಕ್ತದಾನ ಮಾಡಿ ಕ್ರಾಂತಿ ಮಾಡಿರುವ ಹಾಗೂ ಪರಿಸರ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವ ಮಂಗಲದ ಯುವಕ ಲಂಕೇಶ್ ತನ್ನ ತಾಯಿಯ ಉತ್ತರ ಕ್ರಿಯಾದಿ ಕಾರ್ಯಕ್ರಮದಲ್ಲೂ ಕೂಡ ಖುದ್ದು ತಾನೇ ರಕ್ತದಾನ ಮಾಡುವ ಮೂಲಕ ಬೃಹತ್ ರಕ್ತದಾನ ಕಾರ್ಯಕ್ರಮ ಆಯೋಜಿಸಿ ಸಸಿಗಳನ್ನು ವಿತರಣೆ ಮಾಡುವ ಮೂಲಕ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯಕ್ರಮದಲ್ಲೂ ಕೂಡ ಜೀವಂತಿಕೆ ಉಳಿಸಿಕೊಳ್ಳುವಂಥ ವಿನೂತನ ಕಾರ್ಯಕ್ರಮವನ್ನು ತಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿ ಗಮನವನ್ನು ಸೆಳೆದರು. ಇದೊಂದು ವಿಶೇಷವಾದಂಥ ಸುದ್ದಿ ಮತ್ತು ವಿಶೇಷವಾದಂಥ ಕಾರ್ಯ ಅಂತಲೇ ಹೇಳ್ಬೋದು, ಅಥವಾ ಒಂದು ಮಾದರಿ ಕಾರ್ಯ ಅಂತ ಹೇಳ್ಬೋದು. ಮಂಗಲ ಲಂಕೇಶ್ ರಾಜ್ಯ ಪ್ರಶಸ್ತಿ ವಿಜೇತರು 74 ಬಾರಿ ರಕ್ತದಾನ ಮಾಡಿರುವಂಥದ್ದು ವಿಶೇಷ. ಅದು ನಿಜಕ್ಕೂ ಕೂಡ ರಕ್ತದಾನ ಮಹತ್ವದ್ದು ಅಂತ ನಾವು ಹೇಳ್ತಿರ್ತೀವಿ. ವಿಶೇಷವಾಗಿ 10 ದಿನಗಳ ಹಿಂದೆ ಅವರ ತಾಯಿಯವರು ತೀರ್ಕೊಂಡಿದ್ರು, ಮಹಾದೇವನವರು ತೀರ್ಕೊಂಡಿದ್ರು. ಸೊ ಕೆಲವು ಸಾರಿ ನೋವಿದ್ದಾಗ ಯಾವುದೇ ಒಂದು ಕೆಲಸಗಳು ನಮ್ಮ ಮುಂದೆ ಬರೋದೇ ಇಲ್ಲ. ಅಂಥ ಸಂದರ್ಭದಲ್ಲೂ ಲಂಕೇಶ್ ಜೀವಂತಿಕೆಯಾಗಿರುವಂಥ ಒಂದು ಕೆಲಸವನ್ನು ಮಾಡಿದ್ರು ಇವತ್ತು ಊರಿನಲ್ಲಿ. ಅದೇನಂತಂದರೆ ರಕ್ತದಾನವನ್ನು ಆಯೋಜನೆ ಮಾಡಿದರು. ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂತು. ಅವರು ಮೊದಲು ರಕ್ತದಾನ ಮಾಡಿ ನಂತರ ಬೇರೆ ಯುವಕರು ಅದನ್ನು ಆ ಕೆಲಸಕ್ಕೆ ಸಾಥ್ ಕೊಟ್ಟರು. ಮತ್ತು ಸ್ವಾಮೀಜಿಗಳು ನಮ್ಮ ADC ನಾಗರಾಜರು ಈಗ ಸ್ವಾಮೀಜಿಗಳಾಗಿದ್ದಾರೆ, ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾಪಕರಾಗಿದ್ದಾರೆ. ಅವ್ರ ಕೈಯಿಂದ ಸಸಿಗಳನ್ನು ಕೊಡಿಸೋ ಮೂಲಕ ಅದೊಂದು ಹೊಸ ಕ್ರಾಂತಿಗೆ ನಾಂದಿ ಹಾಡಿದರು. ಸೊ ಒಂದು ಹೊಸ ಪರಂಪರೆ. ಈಗ ಸಾಮಾನ್ಯವಾಗಿ 11 ದಿನ ಆದಾಗ ಕಣ್ಣೀರು ಹಾಕಿ ಒಂದು ಏನೋ ಮಾಡಿ ಊಟ ಹಾಕಿ ಬಿಟ್ಬಿಡ್ತೀವಿ. ಆದರೆ ಈ ಥರದ ಉತ್ತರ ಕ್ರಿಯಾದಿ ಕಾರ್ಯಕ್ರಮಗಳಲ್ಲೂ ಕೂಡ ಈಗೂ ಮಾಡ್ಬೋದು ಅನ್ನುವಂಥ ಒಂದು ಹೊಸ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಆಯಿತು. ಲಂಕೇಶ್ ಅವರ ಸ್ವಾಮೀಜಿಯವರು ಹೇಳ್ದಂಗೆ ತಾವು ಯಾವುದೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಯುವಕ, ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಯುವಕ. ಹಾಗಾಗಿ ಈ ಥರದ ಕೆಲಸಗಳು ಹೆಚ್ಚೆಚ್ಚಾಗಿ ನಡೀಬೇಕು ಅನ್ನುವಂಥದ್ದು ಎಲ್ಲರ ಆಶಯ ಕೂಡ. ಮನುಷ್ಯನ ಹುಟ್ಟು ಮತ್ತು ಸಾವು ಸಹಜ ಪ್ರಕ್ರಿಯೆ. ಆದರೆ ಮನುಷ್ಯ ತಾನು ಬದುಕಿದ್ದಾಗ ಸಮಾಜದಲ್ಲಿ ಯಾವ ರೀತಿ ಬದುಕುತ್ತಾನೆ ಅನ್ನೋದು ಭಾಳ ಮುಖ್ಯವಾಗುತ್ತದೆ. ಜೊತೆಗೆ ಸಮಾಜಮುಖಿಯಾಗಿ ಹೇಗೆ ಗುರುತಿಸಿಕೊಳ್ತಾನೆ ಎನ್ನುವುದು ಕೂಡ ಸಮಾಜ ಗಮನಿಸ್ತಿರ್ತದೆ. ಈ ಮಾತಿಗೆ ಪೂರಕ ಎಂಬಂತೆ ಮಂಗಲದ ಯುವಕ ರಾಜ್ಯ ಪ್ರಶಸ್ತಿ ವಿಜೇತರಾದ ಮಂಗಲ ಲಂಕೇಶ್ ತನ್ನ ತಾಯಿಯ ಉತ್ತರ ಕ್ರಿಯಾದಿ ಕಾರ್ಯಕ್ರಮದಲ್ಲೂ ಕೂಡ ಜೀವಂತಿಕೆಯ ಕೆಲಸ ಮಾಡಿ ಗಮನ ಸೆಳೆದಿದ್ದಾರೆ. ರಾಜ್ಯ ಪ್ರಶಸ್ತಿ ವಿಜೇತರಾದ ಲಂಕೇಶ್ ರವರ ತಾಯಿ ಮಹಾದೇವಮ್ಮರವರು ಅನಾರೋಗ್ಯದಿಂದ ಇತ್ತೀಚೆಗೆ ನಿಧನರಾಗಿದ್ದರು. ಈ ಹಿನ್ನೆಲೆಯಲ್ಲಿ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯಕ್ರಮದ ಅಂಗವಾಗಿ ಲಂಕೇಶ್ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಈಗಾಗಲೇ 73ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿ ಇಡೀ ರಾಜ್ಯದಲ್ಲೇ ಗಮನ ಸೆಳೆದಿರುವ ಲಂಕೇಶ್ ತನ್ನ ತಾಯಿಯ ಉತ್ತರ ಕ್ರಿಯಾದಿ ಕಾರ್ಯಕ್ರಮದಲ್ಲಿ ಮೊದಲು ತಾನೇ ರಕ್ತದಾನ ಮಾಡಿ ಮಾದರಿ ಮೆರೆದರು. ಇದರ ಜೊತೆಗೆ ಅನೇಕ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಹೊಸ ಕಳೆ ತಂದುಕೊಟ್ಟರು. ಇದರ ಜೊತೆಗೆ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಗಳ ಮೂಲಕ ಯುವಕರಿಗೆ ಮತ್ತು ನಾಗರಿಕರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಕ್ರಾಂತಿಗೂ ಕೂಡ ಲಂಕೇಶ್ ನಾಂದಿ ಹಾಡಿದರು. ಲಂಕೇಶ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದ ಅಲೈನ್ಸ್ ಸಂಸ್ಥೆಯ ಚೇರ್ಮನ್ KT ಹನುಮಂತರವರು, ತಾಯಿಯ ಉತ್ತರ ಕ್ರಿಯಾದಿ ಕಾರ್ಯಕ್ರಮದಲ್ಲೂ ಈ ಥರದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಕೂಡ ಅಚ್ಚರಿ ಮತ್ತು ಶ್ಲಾಘನೀಯವಾಗಿದೆ. ಈಗಾಗಲೇ 73 ಬಾರಿ ರಕ್ತದಾನ ಮಾಡಿರುವ ಲಂಕೇಶ್ ಗಮನಾರ್ಹ ಕೆಲಸ ಮಾಡಿದ್ದಾರೆ. ರಕ್ತದಾನ ಮತ್ತು ಸಸಿ ವಿತರಣಾ ಕಾರ್ಯಕ್ರಮ ಸಮಾಜದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾದಂಥ ಕೆಲಸಗಳು. ಈ ಕೆಲಸವನ್ನು ಮಾಡುವ ಮೂಲಕ ಲಂಕೇಶ್ ಇತರ ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಅಂತ ಹೇಳಿದರು. ಆಯೋಜನೆ ಮಾಡಿರ್ತಕ್ಕಂಥದ್ದು ಮತ್ತು ಸ್ವತಃ ಮಂಗಳ ಲಂಕೇಶ್ ಅವರ ತಾಯಿಯ ಪುಣ್ಯತಿಥಿ ಅಂಗವಾಗಿ ರಕ್ತದಾನ ಸುಮಾರು 73ನೇ ಬಾರಿ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಒಂದು ಆಭಾರಿಯಾಗಿರಬೇಕಾದಂಥ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ಇದ್ರ ಜೊತೆಗೆ ಗಿಡಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವೆರಡು ಕೆಲಸಗಳು ಇತ್ತೀಚಿನ ದಿನಮಾನಗಳಲ್ಲಿ ಭಾಳ ಅಗತ್ಯವಾದಂಥ ಕೆಲಸ. ಹಾಗಾಗಿ ಈ ಒಂದು ತಾಯಿಯ ಪುಣ್ಯ ಕಾರ್ಯವನ್ನು ಈ ರೀತಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಂಗಳ ಲಂಕೇಶ್ರವರು ಇಡೀ ಎಲ್ರಿಗೂ ಕೂಡ ಮಾದರಿ ಆಗ್ತಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಮಹಾದೇವಮ್ಮ ಒಳ್ಳೆಯ ಪುತ್ರನಿಗೆ ಜನ್ಮ ನೀಡಿದ್ದಾರೆ. ಲಂಕೇಶ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಮಹಾದೇವಮ್ಮರವರು ಇಂಥ ಮನುಷ್ಯನಿಗೆ ಜನ್ಮ ನೀಡುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಅಂತ ಹೇಳಿದರು. ಲಂಕೇಶ್ ಮಾಡುವ ಪ್ರತಿ ಚಟುವಟಿಕೆಗಳು ನಿಷ್ಕಲ್ಮಶದಿಂದ ಕೂಡಿರುತ್ತವೆ. ಸಮಾಜಮುಖಿ ತುಡಿತ ಅವರಲ್ಲಿದೆ. ಮಂಗಲ ಗ್ರಾಮ ಇಂತಹ ಅನೇಕರಿಗೆ ಜನ್ಮ ನೀಡಿದೆ. ಜೊತೆಗೆ ಉತ್ತರ ಕ್ರಿಯಾದಿ ಹೆಸರಿನಲ್ಲಿ ಪರಿಸರ ಸಂರಕ್ಷಣೆ ಮತ್ತು ರಕ್ತದಾನ ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ಅಂತ ಹೇಳಿದರು. ಮಂಗಳ ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲರಿಗೂ ತಾಯಿ ಅಂತಿದ್ದಂತಹ ಒಬ್ಬ ಪುಣ್ಯಾತ್ಮನನ್ನು ಈ ಗ್ರಾಮಕ್ಕೆ, ಈ ಜಿಲ್ಲೆಗೆ, ಈ ನಾಡಿಗೆ ನೀಡಿದಂತಹ ಪೂಜ್ಯ ಮಹಾದೇವಮ್ಮನವರ ಪುಣ್ಯಾರಾಧನೆಯ ಈ ಒಂದು ಸಂದರ್ಭದಲ್ಲಿ ಅವರ ಆತ್ಮಕ್ಕೆ
ಚಿರಶಾಂತಿಯನ್ನು ಭಗವಂತ ದಯಪಾಲಿಸಲಿ, ಅವ್ರಿಗೆ ಮೋಕ್ಷವನ್ನು ನೀಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅವರು ಒಬ್ಬ ಒಳ್ಳೆಯ ಪುತ್ರನನ್ನು ಈ ಸಮಾಜಕ್ಕೆ, ನಾಡಿಗೆ ನೀಡಿದ್ದಾರೆ ನಮ್ಮ ಲಂಕೇಶ್ ಅವರು. ಬಹಳ ಚಿಕ್ಕ ವಯಸ್ಸಿನಿಂದಲೇ ಸಮಾಜಮುಖಿಯಾಗಿ ಸಮಾಜಕ್ಕೆ ಏನೆಲ್ಲ ಅಗತ್ಯ ಇದೆ ಅದೆಲ್ಲವನ್ನೂ ಕೂಡ ಮಾಡುವ ಒಂದು ದೊಡ್ಡ ಹಂಬಲವನ್ನು ಇಟ್ಕೊಂಡು ಮಹತ್ವಾಕಾಂಕ್ಷೆಯ ಯುವಕನಾಗಿ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿ, ಸಂಘಟನಾ ಚತುರನಾಗಿ ಇವತ್ತು ಬೆಳಲಿಕ್ಕೆ ಆ ತಾಯಿಯ ಆಶೀರ್ವಾದವೂ ಕೂಡ ಕಾರಣ. ಆ ತಾಯಿ ಇಂಥ ಮಗನನ್ನು ಎತ್ತಿದ್ದಕ್ಕೆ ಸಾರ್ಥಕತೆಯನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನನ್ನ ಭಾವನೆ. ಲಂಕೇಶ್ ಅವರು ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ವಿಶೇಷವಾಗಿ ಮಾಡ್ತಾರೆ. ನಮಗೆ ವಿಶೇಷವಾಗಿ ಲಂಕೇಶ್ ಮೇಲೆ ಪ್ರೀತಿ, ಯಾಕೆಂದರೆ ಅವರು ಮಾಡ್ತಿದ್ದಂಥ ಕೆಲಸ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ವಿ. ಅವರು ಮಾಡುವ ಯಾವುದೇ ಕೆಲಸದಲ್ಲಿ ನಿಷ್ಕಲ್ಮಶವಾದಂಥ ಒಂದು ಭಾವನೆ, ಏನಾದರೂ ಆಗಲಿ ಸಣ್ಣದಾದರೂ ಪರವಾಗಿಲ್ಲ ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋ ಒಂದು ಭಾವನೆ. ಅಂತ ಯುವಕರನ್ನ ಕೊಟ್ಟಂತ ಈ ಒಂದು ಗ್ರಾಮ ಅತ್ಯಂತ ಪುಣ್ಯದ ಒಂದು ಭೂಮಿ ಅಂತೇಳಿ ನಾನು ಭಾವಿಸ್ತೀನಿ. ಅನೇಕರಲ್ಲಿ ಇಂಥದೇ ಒಂದು ಕೆಲಸ ಕಾರ್ಯಗಳು ಮಾಡಿಕೊಂಡು ಮಂಗಳ ಗ್ರಾಮಕ್ಕೆ ಒಂದು ದೊಡ್ಡ ಹೆಸರನ್ನು ತಂದುಕೊಟ್ಟಿದ್ದಾರೆ. ಒಟ್ಟಾರೆ ತನಗೆ ಜನ್ಮ ನೀಡಿದ ತಾಯಿ ತೀರದ ನೆನಪಿನಲ್ಲೂ ಕೂಡ ಇಂತಹ ಸಮಾಜಮುಖಿ ಕೆಲಸ ಮಾಡಿ ಇತರರಿಗೆ ಮಾದರಿಯಾದ ಲಂಕೇಶ್ ನಿಜಕ್ಕೂ ಕೂಡ ಶ್ಲಾಘನೀಯಕ್ಕೆ ಅರ್ಹರು. ಮಂಜು ಮುತ್ತಿಗೆರವರ ನೇತೃತ್ವದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ MRM ಪ್ರಕಾಶನದ ಉದ್ಘಾಟನೆಯ 3 ಕೃತಿಗಳ ಬಿಡುಗಡೆ ಹಾಗೂ ಸಾಧಕರಿಗೆ ಅಭಿನಂದನಾ ಸಮಾರಂಭವು ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು. ಮಂಜು ಮುತ್ತಿಗೆರೆ ಅವರು ಮಾಂಡವಿಯ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ಶೈಕ್ಷಣಿಕ ಪಾಲುದಾರರು. ಸೊ ಅವರು ಕೂಡ ಒಂದು ರೀತಿ ಈ ಲಂಕೇಶ್ ಹಾದಿಯಲ್ಲಿ ಬಂದು ಆ ಥರನೇ ಅನಿಸುತ್ತೆ. ಸಮಾಜಮುಖಿ ಕೆಲಸಗಳು ಕೆಲವು ಸಾರಿ ಸಂಪಾದನೆ ಮಾಡಿದ್ದೆಲ್ಲವನ್ನು ಏನು ಇದು ಮಾಡಬೇಕು ಅಂತ ಏನಿಲ್ಲ, ಅದರಲ್ಲಿ ಒಂದು ಭಾಗವನ್ನು ಈ ಥರದೊಂದು ಸಮಾಜಮುಖಿ ಕೆಲಸಕ್ಕೆ ಬಳಸ್ಕೊಳ್ಳೋರು ಕೆಲವರು ಇರ್ತಾರೆ. ಸೊ ಕಾರ್ಯಕ್ರಮದ ಗಣ್ಯರು ಹೇಳ್ತಾ ಇದ್ರು, ಇವತ್ತು ಪುಸ್ತಕ ಓದೋ ಸಂಸ್ಕೃತಿ ಹಾಳಾಗಿ ಹೋಗ್ತಾ ಇದೆ, ಪ್ರಕಾಶಕರು ಪ್ರಕಾಶನ ಎಲ್ಲ ಮುಚ್ಚೋಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪ್ರಕಾಶನ ಮಾಡುವಂಥ ಹುಚ್ಚು ಮಾಡ್ಕೊಂಡಿರುವಂಥದ್ದು ಅಂತ ಆದರೆ ತಪ್ಪಲ್ಲ. ಆದರೆ ಒಂದು ಬದ್ಧತೆ ಇದ್ದಾಗ, ಅದರಲ್ಲಿ ಪ್ರಾಮಾಣಿಕತೆ ಇದ್ದಾಗ ಎಲ್ಲವೂ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಮಂಜು ಮುತ್ತಿಗೆರೆ ಅವರಿಗೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಪ್ರಕಾಶನ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಂತಂದರೆ, ಎಷ್ಟೋ ಲೇಖಕರಿಗೆ ಬರೀತಾರೆ, ಆದರೆ ಅದನ್ನು ಅಚ್ಚು ಹಾಕಿಸುವಂಥ ಕೆಲಸಕ್ಕೆ ದುಡ್ಡಿರೋದಿಲ್ಲ. ಎಷ್ಟೋ ಲೇಖಕರು ಹಂಗೆ ತೆರೆಮರೆಯಲ್ಲಿ ಹೋಗ್ಬಿಡ್ತಾರೆ. MRM ಪ್ರಕಾಶನ ಬಹುಶಃ ಅದಕ್ಕೊಂದು ವೇದಿಕೆ ಆಗುತ್ತೆ ಅನಿಸುತ್ತೆ. ಬರೀ ಪ್ರಕಾಶನ ಮಾತ್ರ ತರಲಿಲ್ಲ, ಅದರ ನೆಪದಲ್ಲಿ 3 ಮಂದಿ ಸಾಧಕರಿಗೆ ಸನ್ಮಾನ ಮಾಡಿದ್ರು, 3 ಮಂದಿ ಲೇಖಕರ ಕೃತಿಗಳ ಬಿಡುಗಡೆ ಆಗಿತ್ತು, ವೇದಿಕೆ ಅಚ್ಚುಕಟ್ಟಾಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ಜಯಪ್ರಕಾಶ್ ಗೌಡರು ನನಗೆ ಫೋನ್ ಮಾಡಿ ಹೇಳ್ತಾಯಿದ್ರು ನೆನ್ನೆ, ಬಹುಶಃ ನಾನು ಕಂಡ ವರ್ಷದ ಅಪರೂಪದ ಕಾರ್ಯಕ್ರಮ ಅಂತ. ಬೆಸ್ಗಳ್ಳಿ ರಾಮಣ್ಣವರ ಕಾರ್ಯಕ್ರಮ ಬಿಟ್ಟರೆ ಸಾಮಾನ್ಯವಾಗಿ ಆ ಥರದೊಂದು ಅದ್ದೂರಿತನ ಮತ್ತು ಅರ್ಥಪೂರ್ಣ ಬೇರೆ ಕಾರ್ಯಕ್ರಮದಲ್ಲಿ ನಮ್ಗೆ ಕಾಣಬರೋದಿಲ್ಲ. ಅವ್ರು ಅದನ್ನು ಹೇಳ್ತಾಯಿದ್ರು. ಸೊ ಈ ಕಾರ್ಯಕ್ರಮ, ಮಂಜು ಮುತ್ತಿಗೆರೆ ಕಾರ್ಯಕ್ರಮ ಇದೆಯಲ್ಲ, ಎಲ್ಲ ಬಗೆಯ ಜನರು ತುಂಬಿದ್ರು. ವಿವೇಕಾನಂದರ ಮಂದಿರ ತುಂಬಿ ತುಳುಕಿತ್ತು. ಯಾಕಂದರೆ ಒಂದು ಪುಸ್ತಕ ಬಿಡುಗಡೆಗೆ ಸಾಮಾನ್ಯವಾಗಿ ಈ ಥರದ್ದು ನೋಡೇ ಇಲ್ಲ, ಅದು ಬರೋದೇ ಇಲ್ಲ ಬಿಡಿ. ಯಾವುದಾದ್ರು ಸೆಲೆಬ್ರಿಟಿಗಳು ಬಂದರೆ ಹಂಗೆ ತುಂಬ್ಕೋತಾರೆ. ಬಟ್ ಅಲ್ಲಿ ವೆಹಿಕಲ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಆ ಥರದ್ದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಅದು ಆ ಥರದ್ದು ಆಗಬೇಕು. ಆ ಥರ ಆದಾಗ ಒಂದಷ್ಟು ಪುಸ್ತಕ ಸಂಸ್ಕೃತಿ ಬೆಳೆಯುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಆ ಥರದ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯದ ವಿವೇಕಾನಂದ ರಂಗಮಂದಿರದಲ್ಲಿ MRM ಪ್ರಕಾಶನದ ಉದ್ಘಾಟನೆ, 3 ಕೃತಿಗಳ ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಅಂಗವಾಗಿ ಗಣ್ಯರು ವಿವೇಕಾನಂದರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಂತರ ಮಂಜು ಮುತ್ತಿಗೆರೆಯವರ ಸಾರಥ್ಯದಲ್ಲಿ ಆರಂಭವಾಗಿರುವ MRM ಪ್ರಕಾಶನದ ಲೋಗೋವನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಿರಿಯ ಸಾಹಿತಿ ವೀರಭದ್ರಪ್ಪ ಅವರು, ಸರ್ಕಾರಗಳು ಪ್ರಸ್ತುತ ಸಂಸ್ಕೃತಿಯ ಕತ್ತನ್ನು ಇಸುಕಿ ಕೊಲ್ಲುತ್ತಿರುವುದರಿಂದ ಓದುವ ಸಂಸ್ಕೃತಿ ಮರೆಯಾಗುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಹಲವು ದಶಕಗಳ ಹಿಂದೆ ಖರೀದಿ ಮಾಡಿದ ಪುಸ್ತಕಗಳಿಗೆ ಇನ್ನೂ ಹಣ ಬಿಡುಗಡೆ ಮಾಡದ ಕಾರಣ ಗ್ರಂಥಾಲಯಗಳು ಪುಸ್ತಕಗಳನ್ನು ಖರೀದಿ ಮಾಡುತ್ತಿಲ್ಲ. ಪುಸ್ತಕ ಸಂಸ್ಕೃತಿಯನ್ನು ಕೊಲ್ಲುವ ಮೂಲಕ ಸರ್ಕಾರಗಳು ಜನರು ಆಲೋಚನೆ ಮಾಡುವ ಮತ್ತು ಪ್ರಶ್ನಿಸುವ ಮನೋಭಾವವನ್ನೇ ದೂರ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದರು. ಪುಸ್ತಕ ಸಂಸ್ಕೃತಿ ಉಳಿಸುವುದನ್ನು ಯಾರೂ ಮಾತನಾಡಲು ಸಾಧ್ಯವಾಗದಿರುವುದರಿಂದ ವಾತಾವರಣದ ನಿಷ್ಕ್ರಿಯ ಸಮಾಜವನ್ನು ಸೃಷ್ಟಿ ಮಾಡುತ್ತಿದೆ. ಜಾಗತೀಕರಣಕ್ಕೆ ರೈತರನ್ನ ಬಲಿಪಶುಗಳಾಗಿ ಮಾಡಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವ ಕೆಲಸಗಳು ಹೆಚ್ಚಾಗಿ ನಡೆಯಬೇಕು ಅಂತ ಹೇಳಿದರು. ಎಷ್ಟು ಅಸಹಾಯಕ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಪೇಪರ್ ಅದಕ್ಕೆ ಸಂಬಂಧಪಟ್ಟ ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂತ ತೆರಿಗೆ ಹಾಕ್ತಾ ಇದ್ದಾರೆ. ಆಮೇಲೆ ಗ್ರಂಥಾಲಯಗಳು ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇಲ್ಲ ಕೆಲವು ವರ್ಷಗಳಿಂದ. ಇಂಥ ಅಸಹಾಯಕ ಸ್ಥಿತಿಯಲ್ಲಿ ನಮ್ಮ ಸರ್ಕಾರ
ನಮ್ಮ ಸಿದ್ದರಾಮಯ್ಯನವರು ಪುಸ್ತಕ ಪ್ರೇಮಿ ಅಂತ ಕರೆಸಿಕೊಳ್ತಕ್ಕಂಥ ಅನೇಕ ಸಚಿವರು ಸಚಿವ ಸಂಪುಟದಲ್ಲಿದ್ದಾರೆ. ಅವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಅಂತ ಹೇಳಿದರೆ, ಪ್ರತಿ ವರ್ಷ ಯಾವುದೇ ಒಬ್ಬ ಪ್ರಕಾಶಕ, ಯಾವುದೇ ಒಬ್ಬ ಲೇಖಕನ ಪ್ರಕಟಿತ ಕೃತಿಗಳ 300 ಪ್ರತಿಗಳನ್ನು ಸರ್ಕಾರ ಕೂಡಲೇ ಖರೀದಿ ಮಾಡತಕ್ಕಂಥ ಕೆಲಸ ಮಾಡಬೇಕು. 1920ರಲ್ಲಿ ಬಿಡುಗಡೆಯಾದಂಥ ಖರೀದಿ ಮಾಡಿದಂಥ ಪುಸ್ತಕಗಳಿಗೆ ಇದುವರೆಗೂ ಬಿಲ್ ಸಂದಾಯ ಆಗಿಲ್ಲ ಪ್ರಕಾಶಕರಿಗೆ. ಇದು ಕೇವಲ ಪ್ರಕಾಶಕರ ಸಮಸ್ಯೆ ಅಲ್ಲ, ಇದು ಕೇವಲ ಲೇಖಕರ ಸಮಸ್ಯೆ ಅಲ್ಲ, ಇದೊಂದು ಸಮಾಜದ, ಒಂದು ಗೌರವಾನ್ವಿತ ಸಮಾಜದ ಘನತೆಯನ್ನು ಕುಂದಿಸ್ತಕ್ಕಂಥ ಕೃತ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮಾತನಾಡಿ, ಲೇಖಕನಿಗೆ ಮಾತು ಎನ್ನುವುದು ಮಾಧ್ಯಮವಿದ್ದಂತೆ ಪ್ರಾಮಾಣಿಕತೆ, ಬದ್ಧತೆ, ಪ್ರೀತಿಯಿಂದ ಮಾತುಗಳ ಮೇಲಿನ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಭಾಷೆಯ ಮೂಲಕ ಯಾರನ್ನು ಬೇಕಾದರೂ ಸುಲಭವಾಗಿ ಆಕರ್ಷಣೆ ಮಾಡಬಹುದು. ಭಾಷೆಗೆ ಅಂಥದ್ದೊಂದು ಶಕ್ತಿ ಇದೆ. ನಮ್ಮ ನಡತೆ ಮತ್ತು ವ್ಯಕ್ತಿತ್ವದಿಂದ ಮಾತಿನ ಚಾಟಿ ಬೀಸಬೇಕು ಅಂತ ಹೇಳಿದರು. ನಾನು ಇದೆಲ್ಲ ಹೇಳ್ತೀನಿ ಅಂದರೆ, ಬರೆಯುವವರಿಗೆ ಮಾತು ಮಾತು, ಒಬ್ಬ ಚಿತ್ರಕಾರನಿಗೆ ಬಣ್ಣ ಹೇಗೆ, ರೇಖೆಗಳು ಹೇಗೆ ಮಾಧ್ಯಮವು, ಒಬ್ಬ ಸಂಗೀತಗಾರನಿಗೆ ಸ್ವರ, ಕಂಠ ಹೇಗೆ ಮಾಧ್ಯಮವು, ಒಬ್ಬ ಲೇಖಕನಿಗೆ ಮಾತು ಮಾಧ್ಯಮ. ಮಾತನ್ನು ಕೆಡಿಸ್ಕೊಂಡ್ಬಿಟ್ರೆ ಅವನು, ಆಮೇಲೆ ನೀವು ಏನೇ ಆಟ ಆಡಿ ಮಾತುಗಳಲ್ಲಿ ಅವು ಬರೀ ಆಟ ಅಷ್ಟೇ, ಅವು ಬೀರ್ಬೇಕಾದ ಪ್ರಭಾವ ಬೀರುವುದಿಲ್ಲ. ಕುವೆಂಪು ಅವರು ಹಾಡಿದೆ, ಆನಂದಮಯ ಈ ಜಗಹೃದಯ. ಸಾಕಷ್ಟು ಬರಹಗಾರಿದ್ದಾರೆ, ಸಾಕಷ್ಟು ಪ್ರಕಾಶಕರಿದ್ದಾರೆ, ಆದರೆ ಓದುಗರ ಸಂಖ್ಯೆ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೂಡ ಹೇಳಿದ್ರು. ಇದೊಂದು ಅಪಾಯವೂ ಕೂಡ. ನಮ್ಮ ಮನಸ್ಸನ್ನ ಅದು ಹರಡಿಸಲ್ಲ, ನಾಶ ಮಾಡುತ್ತೆ. ನಮ್ಮ ನಿಜವಾದ ಸಾಂಸ್ಕೃತಿಕ ಜೀವನ ಪದ್ಧತಿಯನ್ನ ನಾಶ ಮಾಡುತ್ತೆ, ಹೆಂಗೋ ಒಂದು ತಗೊಂಡೋಗಿ ನಿಲ್ಲುತ್ತೆ. ಉದಾಹರಣೆ, ನಮ್ಮ ಹಿರೇಗೌಡರನ್ನ ನಾನು ಒಬ್ಬ ರೈತರ ಮಗನಾಗಿ ಹೇಳ್ಬೇಕು ಅಂದ್ರೆ ಹೇಳಿ, ನಮ್ಮ ಮಂಜು ಅವರು ಕಿತ್ತರ ಗಿಡ ಮೊದಲ, ಅಲ್ಲಿ ನಮ್ಮ ಹಿರೇಗೌಡನೇ ಕೆಲವರು ಒಪ್ಪೋದಿಲ್ಲ, ಇವರು ಮೂರ್ಖ, ಇರೋ ಭೂಮಿಯೆಲ್ಲ ಹಾಳು ಮಾಡ್ಕೊತಾ ಇದ್ದಾನೆ, ಹೆಚ್ಚು ಬೆಳೀತಾ ಇಲ್ಲ, ಏನೋ ಸಾವಯವ ಕೃಷಿ ಮಾಡ್ತಾನೆ ಅಂತೇಳಿ ಹಾಡ್ಕೊಂಡಿರ್ಬೋದು. ಆದರೆ ಅವರು ಛಲ ಬಿಡದೆ ಒಬ್ಬ ನಿಜವಾದ ಯೋಗಿಯಾಗಿ, ನಾನು ಇರುವ ಭೂಮಿ ತಾಯಿಯನ್ನು ಚೆನ್ನಾಗಿ ಸಂರಕ್ಷಣೆ ಮಾಡ್ತೀನಿ, ಇರೋದ್ರಲ್ಲಿ ಸಂತೋಷ ಪಡ್ತೀನಿ, ಸಾವಯವ ಕೃಷಿನೇ ನಡೆಸ್ತೀನಿ ಅಂತೇಳಿ ಸಮಾಜಕ್ಕಾಗುವ ಅಪಾಯವನ್ನ ತಡೆಯೊಡ್ಡುವ ಒಬ್ಬ ಖ್ಯಾತ ಒಬ್ಬ ಯೋಗಿಯಾಗಿದ್ದಾರೆ. ಯಾಕೊತ್ತಾ? ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಅವರು, ವಿಮರ್ಶಕ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ, ಬಳ್ಳಾರಿಯ ಲೋಹಿಯ ಪ್ರಕಾಶನದ ಪ್ರಕಾಶಕ ಚನ್ನಬಸವಣ್ಣ, ಮದ್ದೂರು ತಾಲೂಕು ಮಾದರಹಳ್ಳಿಯ ಸಾವಯವ ಕೃಷಿಕ ಹಿರೇಗೌಡ, ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಮಂಜು ಮುತಿಕೆಯವರನ್ನ ಆತ್ಮೀಯವಾಗಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕ ಕೊತ್ತತ್ತಿ ಎಂ ರಾಜು ಅವರ ಒಗವಕಲ್ಲು ಶಿವಲಿಂಗ, ಕನ್ನಡ ಉಪನ್ಯಾಸಕ ಲೋಕೇಶ್ ಬಕ್ಕಳಲ್ಲಿ ಅವರ ಸಿದ್ಧಾಂತದಾಚೆಗೆ ಹಾಗೂ ಲೇಖಕ ಚಂದ್ರಶೇಖರ್ ದಾಕೋಳಿ ಅವರ ಮುಕ್ತ ಸ್ವತಂತ್ರ ಕೃತಿಗಳನ್ನು ಗಣ್ಯರು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿ, ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ, ವಿಮರ್ಶಕರಾದ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ, ಎಂಆರ್ಎಂ ಪ್ರಕಾಶನದ ಮುಖ್ಯಸ್ಥರಾದ ಮಂಜು ಮುತ್ತಿಗೆರೆ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯವರ ಆಶ್ರಯದಲ್ಲಿ ಮಂಡ್ಯದ ಕಲಾಮಂದಿರದಲ್ಲಿ 3 ದಿನಗಳ ಕಾಲ ನಡೆದ ಕೆ.ವಿ. ಶಂಕರಗೌಡ ನೆನಪಿನ ನಾಟಕೋತ್ಸವ ಯಶಸ್ವಿಯಾಗಿ ಸಮಾಪ್ತಿ ಕಾಣಿತು. 3 ದಿನಗಳು ಅಚ್ಚುಕಟ್ಟಾದ ನಾಟಕೋತ್ಸವ ಎಲ್ಲವೂ ನಡೀತು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೊನೆಯ ದಿನ ಸಮಾರಂಭದಲ್ಲಿ ಜಯಪ್ರಕಾಶ್ ಗೌಡರು ಒಂದಷ್ಟು ಕಲಾಮಂದಿರದ ಅಧ್ವಾನಗಳ ಬಗ್ಗೆ ನೇರವಾಗಿ ಡೈರೆಕ್ಟರ್ಗೆ ಅವರು ಗಮನಕ್ಕೆ ತಂದರು. ಅಲ್ಲೇ ವೇದಿಕೆಯಲ್ಲೇ ಅವರು ಗಮನಕ್ಕೆ ತಂದು, ಕಲಾಮಂದಿರ 1 ಕೋಟಿ ಖರ್ಚು ಮಾಡಿದ್ರು, ಏನು ಕೆಲಸ ಆಗಿಲ್ಲ, ಎಲ್ಲ ಅಧ್ವಾನ ಆಗಿದೆ. ಈಗ ನಾವು ಈಗಲೂ ಬಾಡಿಗೆ ತಗೊಂಡ್ರು, ಅದಕ್ಕೆ ಲೈಟಿಂಗ್ಸು, ಸೌಂಡ್ಸ್ ಎಲ್ಲ ತರಬೇಕು. ಹಾಗಾಗಿ ಧರಣಿದೇವಿ ಮಾಲಗತ್ತಿ ಅವ್ರ ಗಮನಕ್ಕೆ ನೇರವಾಗಿ ತಂದರು. ದಯವಿಟ್ಟು ಇದನ್ನು ಮಾಡಿಕೊಡಿ ಮೇಡಮ್ ಅಂತ ಹೇಳಿದರು. ಧರಣಿದೇವಿಯವರು ಕೂಡ ಸ್ಪಂದಿಸಿದ್ದಾರೆ. ಸ್ಪಂದಿಸಿದ್ದಾರೆ ಅಂದರೆ ಮಾಡ್ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ JP ಅವರು ಹೇಳಿದಂಗೆ ಅದು ತುರ್ತಾಗಿ ಆಗಬೇಕಾದಂಥ ಕೆಲಸ. ಬರೀ ನೀವು ಸೀಟ್ ಹಾಕ್ಬಿಟ್ರಾಗಲ್ಲ ಕಲಾಮಂದಿರಕ್ಕೆ, ಅದಕ್ಕೆ ಬೇಕಾದಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನೆನಪಿನ ನಾಟಕೋತ್ಸವ, ಕೆ.ವಿ. ಶಂಕರಗೌಡ ನೆನಪಿನ ನಾಟಕೋತ್ಸವ ಒಟ್ಟಾರೆ ಯಶಸ್ವಿಯಾಗಿ ಮೂಡಿಬಂತು. ಮಂಡ್ಯದ ಕಲಾಮಂದಿರದಲ್ಲಿ 3 ದಿನಗಳ ಕಾಲ ನಡೆದ ಕೆ.ವಿ. ಶಂಕರಗೌಡ ನಾಟಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಕಲಾಮಂದಿರಕ್ಕೆ 1 ಕೋಟಿ ಖರ್ಚು ಮಾಡಿದರೂ ಕೂಡ ಇನ್ನೂ ರಿಪೇರಿಯಾಗಿಲ್ಲ. ಲೈಟು ಸೌಂಡ್ಸನ್ನು ಹೊರಗಡೆಯಿಂದ ತರಿಸಬೇಕು. ಇಲಾಖೆಯೋ ಜಿಲ್ಲಾಡಳಿತದವೋ ಯಾರ ಕೈಯಿಂದಲಾಗಲಿ ಮೊದಲು ರಂಗಮಂದಿರವನ್ನು ಸರಿಪಡಿಸಿಕೊಡಿ ಅಂತ ಅವರು ಧರಣಿದೇವಿ ಮಾಲಗತ್ತಿ ಅವರಲ್ಲಿ ಮನವಿ ಮಾಡಿಕೊಂಡರು.
ಕಲಾಮಂದಿರದಲ್ಲಿ ವರ್ಷವಿಡೀ ಕಾರ್ಯಕ್ರಮ ನಡೀತದೆ. ಹೀಗಾಗಿ ಬೇಕಾದ ಲೈಟು ಸೌಂಡ್ಸ್ ಇಲ್ಲದಿದ್ದರೆ ಕಾರ್ಯಕ್ರಮ ನಡೆಸುವುದು ಹೇಗೆ? ಹಾಗಾಗಿ ಈ ಸಮಸ್ಯೆಯನ್ನು ಸರಿಪಡಿಸಿ ಇದರ ಜೊತೆಗೆ ಇಲಾಖೆ ಪುಸ್ತಕಗಳನ್ನು ಕೂಡ ಕಳಿಸಿಕೊಡಿ ಅಂತ ಅವರು ಮನವಿ ಮಾಡಿಕೊಂಡರು. ಮಂಡ್ಯ ನಗರ ಇವತ್ತು ಅನೇಕ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಅನೇಕ ಪೌರಾಣಿಕ ತಂಡಗಳಿದ್ದಾವೆ. ವರ್ಷವೆಲ್ಲ ನಾಟಕಗಳಾಗ್ತವೆ, ವರ್ಷವೆಲ್ಲ ಕಾರ್ಯಕ್ರಮಗಳಾಗ್ತವೆ. ಇಂಥ ಸಂದರ್ಭದಲ್ಲಿ ಇದೊಂದೇ ರಂಗಮಂದಿರವನ್ನು ಇಟ್ಟುಕೊಂಡು ನಾವೆಲ್ಲವನ್ನು ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಅಂಶ. ಆ ದೃಷ್ಟಿಯಿಂದ ನಾವು ದಯಮಾಡಿ ಮನಸ್ಸು ಮಾಡಿ, ನೀವು ಸರ್ಕಾರವೋ ಯಾರಿಗೂ ಹೇಳಿ, ಇಲ್ಲಿ ಬೇಕಾಗಿರ್ತಕ್ಕಂಥ ಲೈಟ್ಸು ಸೌಂಡ್ಸು ಎಲ್ಲ ಬೇಕಾಗ್ತದೆ. ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕೂಡ ಇನ್ನೊಂದಷ್ಟು ಹೆಚ್ಚು ಮಾಡಬೇಕಾಗ್ತದೆ. ಸುತ್ತಲಿನ ವಾತಾವರಣವನ್ನು ಚೆನ್ನಾಗಿಡಬೇಕಾಗ್ತದೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಿದೆ, ನಿಮ್ಮ ಪುಸ್ತಕಗಳನ್ನೆಲ್ಲ ಇಲ್ಲಿ ಕಳಿಸ್ಕೊಡಿ ದಯಮಾಡಿ ಮೇಡಮ್. ತೀರೋಗ್ಬಿಟ್ಟಿದೆ ಅಂತೇಳಿ ಪುಸ್ತಕಗಳು ಕೊಂಡ್ಕೊಳ್ತಾರೆ, ಖಾಲಿ ಆಗ್ತಾ ಇರ್ತದೆ. ದಯಮಾಡಿ ನೀವು ಪುಸ್ತಕಗಳು, ನಾನು ಮೊನ್ನೆ ಫೋನ್ ಮಾಡಿದಾಗ ಅವು ಖಾಲಿ ಆದಮೇಲೆ ಕಳಿಸ್ತೀವಿ ಅಂತಂದರು. ತಪ್ಪದು. ಯಾವ್ಯಾವ್ದು ಖಾಲಿ ಆಗುತ್ತೋ ಇದ್ರೆ ನಿಮ್ಮ ಸ್ಟಾಕ್ ಇರ್ತದೆ, ಇಲ್ಲಿ ಕಳಿಸ್ಬೇಕು. ಇದು ಸ್ಕ್ರೀನ್ ಆಗಿಲ್ಲ, ಮತ್ತು ಇನ್ನೂ ನಮ್ಮ ಮೇಕಪ್ ರೂಮ್ಗಳು ಸರಿ ಹೋಗಿಲ್ಲ, ನಮ್ಮ ಇದನ್ನು ಪ್ರಸಾದನ ಇವುಗಳು ಸರಿ ಹೋಗಿಲ್ಲ. ಈ ಎಲ್ಲ ಅಧ್ವಾನಗಳು ಇದೆ. ಇಷ್ಟೆಲ್ಲ 1 ಕೋಟಿ ಮೇಲೆ ಖರ್ಚು ಮಾಡಿದ್ರು ಕೂಡ ಇನ್ನೂ ಪೂರ್ಣವಾಗಿಲ್ಲ. ನಂದೀಶ್ಗೆ ಅದರ ಸಮಸ್ಯೆಗಳು ಗೊತ್ತಿದೆ. ಮಾತು ಹೇಳ್ತಾ ಇದ್ದೇನೆ ಮೇಡಮ್. ಕರ್ನಾಟಕ ಸಂಘ ಒಂದು ಮಿನಿ ರಂಗಮಂದಿರವನ್ನು ಮಾಡ್ತಾ ಇದೆ, ಇಂಟಿಮೇಟ್ ಥಿಯೇಟರ್ ಮಾಡ್ತಾ ಇದೆ. ಕರ್ನಾಟಕ ಸಂಘ ನಮ್ಮದೇನಲ್ಲ, ಅದು ಸಾರ್ವಜನಿಕರಿಗೆ. ನಾನು ಅದಕ್ಕೆ 5 ಕೋಟಿ ಖರ್ಚಾಗ್ತಾ ಇದೆ. ಒಂದು ಒಳ್ಳೆ ರಂಗಮಂದಿರ ಆಗ್ತದೆ. ಅದರಲ್ಲಿ 2 ಕೋಟಿ ಈಗಾಗಲೇ ಖರ್ಚು ಮಾಡಿದ್ದೀವಿ. 1 ಕೋಟಿ ಸರ್ಕಾರ ಇವರು ಎಸ್ ಟಿ ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ಕೊನೆಯ ದಿನಗಳಲ್ಲಿ 1 ಕೋಟಿಯನ್ನು ಕೊಟ್ಟಿತ್ತು. ಅದು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಬಿಡುಗಡೆ ಆಯಿತು. ಈಗಾಗಲೇ ಇನ್ನೂ 1 ಕೋಟಿಯನ್ನು ಬೇರೆ ಬೇರೆಯವರಿಂದ ನಾವು ಪಡೆದು ಈಗ ಕೆಲಸ ಅರ್ಥ ಆಗಿದೆ. ಮತ್ತೆ 3 ಕೋಟಿ ಬೇಕು. 2 ವರ್ಷದಿಂದ ಕೇಳ್ತಾ ಇದ್ದೀನಿ. ಕೇವಲ 1 ಕೋಟಿ ಕೊಡಿ ಸಾಕಿ, ಉಳಿದದ್ದನ್ನು ನಾವು ಬೇರೆ ಬೇರೆಯವರಿಂದ ಭಿಕ್ಷೆ ತಗೊಂಡು ಅದನ್ನು ಕಟ್ತೇವೆ ಅಂತೇಳಿ. ಕರ್ನಾಟಕ ಸಂಘವು, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಒಂದೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿದ್ದಕ್ಕೆ ಕರ್ನಾಟಕ ಸಂಘವೇ, ಅದು ಕೂಡ ಸಾರ್ವಜನಿಕ, ಅದು ಒಂದು ಅನುದಾನಿತ ಸಂಸ್ಥೆ. ನಮ್ದು ಅನುದಾನವೇ ಇಲ್ಲ, ಸಾರ್ವಜನಿಕರಿಂದ ನಡೀತಾ ಇರ್ತಕ್ಕಂಥದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಧರಣಿದೇವಿ ಮಾಲಿಗತ್ತಿ ಮಾತನಾಡಿ, ಕೆ ವಿ ಶಂಕರಗೌಡರು ನಾಡು ಕಂಡ ಅಪ್ರತಿಮ ರಾಜಕಾರಣಿ ಮತ್ತು ಅಜಾತಶತ್ರುವಾಗಿದ್ದರು, ನಿಷ್ಠೂರವಾದಿಯಾಗಿದ್ದರು, ನಾಡು ಕಂಡ ಅಪರೂಪದ ರಾಜಕಾರಣಿಯಾಗಿದ್ದರು. ಈ ಹಿನ್ನೆಲೆಯಲ್ಲಿ ಕೆ ವಿ ಶಂಕರಗೌಡರ ಹಾದಿಯಲ್ಲಿ ಜಯಪ್ರಕಾಶ್ ಗೌಡರು ಕೂಡ ಮುನ್ನಡೆಯುತ್ತಿದ್ದಾರೆ, ಸಾಂಸ್ಕೃತಿಕವಾಗಿ ಮಂಡ್ಯ ಜಿಲ್ಲೆಯನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ ಅಂತ ಹೇಳಿದರು. ಕರ್ನಾಟಕ ಸಂಘದ ವತಿಯಿಂದ ಮೂಡಲಪಾಯ ಉಳಿವಿಗೆ ಸಾಕಷ್ಟು ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಜೊತೆಗೆ ಕೆ ವಿ ಶಂಕರಗೌಡರ ಹೆಸರಿನಲ್ಲಿ ನಾಟಕೋತ್ಸವ ಆಯೋಜನೆ ಮಾಡಿರುವುದು ನಿಜಕ್ಕೂ ಅರ್ಥಪೂರ್ಣ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಬಹಳ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಜಿಲ್ಲೆ, ಅನೇಕ ಹೆಸರುಗಳಿಂದ ಕರೆಸ್ಕೊಳ್ತಾ ಇರುವಂಥ, ಹೊಗಳಿಸ್ಕೊಳ್ತಾ ಇರುವಂತಹ ಜಿಲ್ಲೆ. ಈ ಜಿಲ್ಲೆಯನ್ನು ಹಲವು ಭಗೀರಥರ ಜಿಲ್ಲೆ ಅಂತ ಕರೆದ್ರು ತಪ್ಪಾಗಲಾರದು. ಭಗೀರಥ ಯಾವ ಮಟ್ಟಿಗಿನ ಪ್ರಯತ್ನಶೀಲ ಅನ್ನುವಂಥ ಕಥೆನ ನಾವೆಲ್ಲರೂ ಕೇಳಿದ್ವಿ. ಹಲವು ಭಗೀರಥರು ಇಲ್ಲಿ ಆಗಿ ಹೋಗಿದ್ದಾರೆ, ಹಲವು ಭಗೀರಥರು ಇದ್ದಾರೆ. ಅಂಥ ಭಗೀರಥರಿಗೆ ಒಬ್ಬರು ಜಯಪ್ರಕಾಶ್ ಗೌಡರು ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಾರದು. ಆ ಮಟ್ಟಿಗೆ ಹಿಡಿದ ಕೆಲಸವನ್ನು ಸಾಧಿಸುವಂಥ ಛಲ ಅವರಲ್ಲಿದೆ. ಪ್ರಾಯಶಃ ಆ ಸ್ಫೂರ್ತಿ, ಪ್ರೇರಣೆ ಎಲ್ಲ ಅವರ ಗುರುಗಳಾದಂಥ ಕೆ ವಿ ಶಂಕರೇಗೌಡ ಅವರ ಪ್ರಭಾವದಿಂದ ಅವರಲ್ಲಿ ಬಂದಿರಬಹುದು. ನಿತ್ಯ ಸಚಿವ ಕೆ ವಿ ಶಂಕರಗೌಡರು ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿದ್ದರು, ಕುವೆಂಪು ಅವರಿಂದ ಪ್ರಭಾವಿತರಾಗಿದ್ದರು ಅನ್ನುವ ಮಾತನ್ನು ನಾವೆಲ್ಲರೂ ಕೇಳಿದ್ದೀವಿ. ಇದೇ ಸಂದರ್ಭದಲ್ಲಿ ಕಾಳೇನಹಳ್ಳಿಯ ಹಿರಿಯ ಕಲಾವಿದರಾದ ಟಿ ಕೆಂಚೇಗೌಡರಿಗೆ ಬೆಳ್ಳಿ ಕಡಗ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಲಾಖೆಯ ನಿರ್ಮಲಾ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿ ನಂದಿ ಸೇರಿದಂತೆ ಇತರರಿದ್ದರು. ನಂತರ ಮಾಂಡವ್ಯ ಕಲಾ ಟ್ರಸ್ಟ್ ವತಿಯಿಂದ ಗದಾಯುದ್ಧ ನಾಟಕ ಪ್ರದರ್ಶನ ಯಶಸ್ವಿಯಾಗಿ ನಡೆಯಿತು. ಕಾರಸವಾಡಿ ಸುರೇಶ್ ರವರ ನಿರ್ದೇಶನ ಮತ್ತು ಸಂಗೀತದಲ್ಲಿ ಮೂಡಿಬಂದ ನಾಟಕ ಉತ್ತಮವಾಗಿ ಮೂಡಿಬಂತು.
ಉಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಏನು ಯುದ್ಧವೇ? ಯುದ್ಧವು ಎಂತ ಅನರ್ಥಕಾರಿ ಎಂಬುದನ್ನು ಬಲ್ಲೆಯ ಭಾವ? ಬಲ್ಲೆಯ ಇಹಲೋಕ ರಾಜರ ಭಾವ ಬಲ್ಲೆಯ ಇಹಲೋಕ ರಾಜರ ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಯುವಜನೋತ್ಸವ ಸ್ಪರ್ಧೆಯಲ್ಲಿ ಮಂಡ್ಯದ ಕೀಲಾರ ಗ್ರಾಮದ ಕೆ.ವಿ. ಶಂಕರಗೌಡ ಯುವಕ ಸಂಘದ ಕಲಾವಿದರು ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಜನಪದ ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಸಕ್ಕರೆ ನಾಡಿಗೆ ಕೀರ್ತಿ ತಂದಿದ್ದಾರೆ. ನೋಡಿ, ಇದಂತೂ ಅದ್ಭುತವಾದಂಥ ಸಾಧನೆ ಅಂತ ಹೇಳ್ಬೋದು. ಕೆ.ವಿ. ಶಂಕರಗೌಡ ಯುವಕ ಸಂಘ ಕೀಲಾರ ಅಂದ ಕೂಡಲೇ ನಿಮಗೊಂದು ತುಂಬ ಹೆಸರು ಉಳಿಯುವಂಥ ಹೆಸರದು. ಅಲ್ಲಿನ ಕಲಾವಿದರು ವಿಶೇಷ. ಶಂಕರಗೌಡರು ಹುಟ್ಟಿದ್ದಾರೆ ಅನ್ನೋ ಮಾತ್ರಕ್ಕಲ್ಲ, ನೋಡಿ ಶಂಕರಗೌಡಗೆ ಆ ಕಲೆ ಇದ್ದುದರಿಂದ ಏನೋ ಆ ಊರು ಕೂಡ ಹಂಗೆ ಕೀರ್ತಿ ಪಡ್ಕೊಂಡು ಹೋಗಿದೆ. ವಿಶೇಷವಾಗಿ ನೋಡಿ, ನಾನೇ ನ್ಯೂಸ್ ಓದಿದಾಗ ಹಿಂದೆ ದಾವಣಗೆರೆಯಲ್ಲಿ ಆದಾಗ ರಾಜ್ಯ ಮಟ್ಟದಾಗಿತ್ತು, ಅಲ್ಲಿ ಬಂಪರ್ ಹೊಡೆದ್ರು. ನಿಮ್ಗೆ ಗೊತ್ತಿದ್ದೀನೋ ಗೊತ್ತಿಲ್ಲ, ರಾಜ್ಯ ಮಟ್ಟ ರಾಜ್ಯ ಮಟ್ಟ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಇದು ಹೆಂಗಾಗುತ್ತೆ ಅಂದರೆ ತಾಲೂಕು ಮಟ್ಟದಲ್ಲಾಗುತ್ತೆ, ಆಮೇಲೆ ಜಿಲ್ಲೆ ಮಟ್ಟ, ರಾಜ್ಯ ಮಟ್ಟ, ಆಮೇಲೆ ರಾಷ್ಟ್ರ ಮಟ್ಟಕ್ಕೆ ಬರೋದು. ಇಲ್ಲಿ ಫೈಟ್ ಮಾಡೋದು ಇದೆಯಲ್ಲ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಘಟಾನುಘಟಿಗಳು ರಾಜ್ಯದಿಂದ ಬರ್ತಾನೆ, ಅರ್ಥ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ಗೆದ್ದರು, ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಅಲ್ಲಿ ರಾಜ್ಯ ಮಟ್ಟದ ತಕ್ಷಣಕ್ಕೆ ಅಲ್ಲಿ ಹೋಗಿದ್ರು ನೋಡಿ, ಅಲ್ಲೂ ಕೂಡ ಗೆದ್ದಿದ್ದಾರೆ. ಅದರ ಸಂಸ್ಥಾಪಕರು ಸುರೇಶ್ ಅಂತ, ಕೆ.ಜಿ. ಸುರೇಶ್ ಅಂತ, ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿ ವಿಜೇತರು. ಸೊ ಅವ್ರು ಹೇಳೋ ಪ್ರಕಾರ ಬಹುಶಃ ಎಷ್ಟು ದೇಶ ಸುತ್ತಿದ್ರು ನೆನಪರ್ತಾ ಇಲ್ಲ ನನಗೆ ಈ ಕಲಾವಿದರು. ಸಾಕಷ್ಟು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಅವರು ಫೈಟ್ ಮಾಡಿದ್ದಾರೆ, ಅಂದರೆ ಗೆದ್ದಿದ್ದಾರೆ. ರಾಷ್ಟ್ರಮಟ್ಟನೂ 3-4 ಸಲ ಹೊಡೆದಿರಬೇಕು, ನನಗೆ ಗೊತ್ತಿಲ್ಲ, ತಪ್ಪಾಗಿದ್ರೆ ಕ್ಷಮಿಸಿ. ತುಂಬ ಸಾಧನೆ ಮಾಡಿದ್ದಾರೆ, ಅದು ಮಾಹಿತಿ ತೆಗೆದುಕೊಳ್ತೀನಿ ಸಾಧ್ಯ ಆದರೆ. ನೋಡಿ, ಇದು ಭಾಳ ನಮ್ಮ ಯುವ ಸಮುದಾಯಕ್ಕೆ ಭಾಳ ಗ್ರೇಟ್. ಇದು ಒಂದು ಸ್ಪರ್ಧೆಯಲ್ಲಿ ಈ ಥರದೊಂದು ರಾಷ್ಟ್ರಮಟ್ಟಕ್ಕೆ ಇನ್ಯಾರೂ ಫೈಟ್ ಮಾಡೋಕ್ಕಾಗೋದಿಲ್ಲ ಬಿಡಿ. ನನ್ನ ಪ್ರಕಾರ ಇದು ಅಚ್ಚಳಿಯಾದಂಥ ಉಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸ್ವರ್ಣವಾಹಿನಿ ಕೂಡ ಈ ಕಲಾವಿದರಿಗೆ ಮತ್ತು ಆ ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಯುವಜನೋತ್ಸವದ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಕೀಲಾರದ ಕೆ.ವಿ. ಶಂಕರಗೌಡ ಯುವಕ ಸಂಘ ಬಹುಮಾನ ಗಳಿಸಿ ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಯುವಜನೋತ್ಸವದ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಹಾಗೂ ಜನಪದ ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಹೆಗ್ಗಳಿಕೆ ಮೆರೆದಿದೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಿದ್ದ ರಾಜ್ಯಮಟ್ಟದ ಯುವಜನೋತ್ಸವದಲ್ಲಿ ಕೀಲಾರ ಸಂಘ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಜನಪದ ಗೀತೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ದಾಖಲೆ ಮೆರೆದಿತ್ತು. ಇದೀಗ ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲೂ ಕೂಡ ತಂಡ ಭಾಗವಹಿಸಿ 2 ಸ್ಥಾನಗಳಲ್ಲಿ ಹಿರಿಮೆ ಮೆರೆದಿದೆ. ಆ ಮೂಲಕ ಸಕ್ಕರೆ ನಾಡಿಗೆ ಕೀರ್ತಿ ತಂದಿದೆ. ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಆಯೋಜನೆ ಮಾಡಿದ್ದ ಫ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾಧ್ಯಮ ಕ್ಷೇತ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಆಯೋಜಿಸಿದ್ದ ಪ್ರೈಡ್ ಆಫ್ ಕರ್ನಾಟಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಥವಾ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿದ ಸಾಧಕ ಪತ್ರಕರ್ತರನ್ನು ಕೃಷಿ ಸಚಿವರು ಆತ್ಮೀಯವಾಗಿ ಸನ್ಮಾನಿಸಿದರು. ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಕೆ.ಎಚ್. ಮುನಿಯಪ್ಪ, ಬೆಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀಧರ್, ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಬೆಳ್ಳಿತಟ್ಟೆ ಸೇರಿದಂತೆ
ಕ್ಲಬ್ನ ಆಡಳಿತ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದರು. ಯುವಕರು ಸ್ವಾಮಿ ವಿವೇಕಾನಂದರವರ ಚಿಂತನೆ ಹಾಗೂ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಅಂತ ನಗರಸಭೆ ಅಧ್ಯಕ್ಷರಾದ ಎಂ.ವಿ. ನಾಗೇಶ್ ಕರೆ ನೀಡಿದರು. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೆದ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಎಂ.ವಿ. ಪ್ರಕಾಶ್ ಅವರು, ಯುವಕರು ಸ್ವಾಮಿ ವಿವೇಕಾನಂದರ ಚಿಂತನೆ ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು. ಯುವಜನತೆ ರಾಮಕೃಷ್ಣ ಆಶ್ರಮಕ್ಕೆ ತಿಂಗಳಿಗೊಮ್ಮೆ ಅಥವಾ ವಾರಕ್ಕೊಮ್ಮೆ ಭೇಟಿ ನೀಡಿ ಗುರುಗಳೊಂದಿಗೆ ಸಂವಾದ ನಡೆಸಿ ಜ್ಞಾನ ವೃದ್ಧಿಸಿಕೊಳ್ಳಬೇಕು ಅಂತ ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಮಕೃಷ್ಣ ಆಶ್ರಮದ ಮಂಜು ಮಹಾರಾಜ್ ಸ್ವಾಮೀಜಿ, ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್, ಗಣ್ಯರಾದ ಅನುಪಮ, ಜಿ. ಪ್ರಕಾಶ್, ಅನಿಲ್ ಕುಮಾರ್ ಹಾಗೂ ಇನ್ನಿತರರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ಮನ್ಮೂಲ್ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು, ಮದ್ದೂರು ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ಮಾಜಿ ನಿರ್ದೇಶಕಿ ಕುಮಾರಿ ರೂಪಾ ಆಯ್ಕೆಗೊಂಡಿದ್ದಾರೆ. ಇದರಿಂದ ಬಿಜೆಪಿ ಬೆಂಬಲಿತ ಟಿಕೆಟ್ ಆಕಾಂಕ್ಷಿ ಎಸ್.ಪಿ. ಸ್ವಾಮಿ ಅವರಿಗೆ ಮುಖಭಂಗ ಆಗಿದೆ ಅಥವಾ ಟಿಕೆಟ್ ಕೈ ತಪ್ಪಿದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮನ್ಮೂಲ್ ಚುನಾವಣೆ ದಿನೇ ದಿನಕ್ಕೆ ರಂಗೇರತೊಡಗಿದೆ. ಮಾಜಿ ನಿರ್ದೇಶಕಿ ಕುಮಾರಿ ರೂಪಾರವರು ಮದ್ದೂರು ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇದರಿಂದಾಗಿ ಎಸ್.ಪಿ. ಸ್ವಾಮಿ ಅವರಿಗೆ ಬಿಜೆಪಿ ಬೆಂಬಲದ ಟಿಕೆಟ್ ಕೈ ತಪ್ಪಿದಂತಾಗಿದೆ. ರೂಪಾ ಹಾಗೂ ಎಸ್.ಪಿ. ಸ್ವಾಮಿ ನಡುವೆ ಮೈತ್ರಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಕೊನೆಗೂ ಪಕ್ಷದ ವರಿಷ್ಠರಿಂದ ರೂಪಾಗೆ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ. ಮದ್ದೂರು ಕ್ಷೇತ್ರದ 2 ಸ್ಥಾನದಲ್ಲಿ ಬಿಜೆಪಿ, ಜೆಡಿಎಸ್ 1 ಸ್ಥಾನದ ಮೈತ್ರಿ ಅಭ್ಯರ್ಥಿಯಾಗಿದೆ. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಸಿದ್ಧತೆಯಲ್ಲಿದ್ದಾರೆ ಎಸ್.ಪಿ. ಸ್ವಾಮಿ. ಡಾಕ್ಟರ್ ಇ.ಸಿ. ನಿಂಗರಾಜೇಗೌಡ ಫೌಂಡೇಶನ್ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಜಿಲ್ಲಾ ಆಸ್ಪತ್ರೆಯಲ್ಲಿ ಗರ್ಭಿಣಿ, ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ನಡೆದಿದೆ. ಡಾಕ್ಟರ್ ಇ.ಸಿ. ನಿಂಗರಾಜೇಗೌಡ ಫೌಂಡೇಶನ್ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ರಾಷ್ಟ್ರೀಯ ದಿನದ ಪ್ರಯುಕ್ತ ಗರ್ಭಿಣಿ, ಬಾಣಂತಿ ಮತ್ತು ಅಗತ್ಯವುಳ್ಳವರಿಗೆ ಪೌಷ್ಟಿಕ ಆಹಾರ ವಿತರಣೆ ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್ ಬಳಿ ಇರುವ ಮಮತೆಯ ಮಡಿಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ನಡೆಯಿತು. ಮೈಸೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯರಾದ ಡಾಕ್ಟರ್ ಇ.ಸಿ. ನಿಂಗರಾಜೇಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದವರು, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು. ಹಸಿದವರಿಗೆ ಅನ್ನದಾಸೋಹ ಮಾಡಿದ ನಂತರ ತತ್ವಜ್ಞಾನ ವಿಚಾರಗಳು ಪರಿವರ್ತನೆಗೆ ಸಾಧ್ಯವಾಗುತ್ತದೆ ಅಂತ ಹೇಳಿದರು. ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿ ಅನ್ನ, ಅಕ್ಷರ, ಅರಿವು, ಆಧ್ಯಾತ್ಮಿಕ ವಿಚಾರಗಳನ್ನು ಬೋಧಿಸುತ್ತಿದ್ದರು. ನಂತರ ಎಲ್ಲ ರಾಮಕೃಷ್ಣ ಮಿಷನ್ಗಳಲ್ಲಿ ಮೊದಲು ಅನ್ನದಾಸೋಹ, ನಂತರ ಶಿಕ್ಷಣ ನೀಡಿ ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲು ಮಾರ್ಗದರ್ಶನ ನೀಡಲಾಗುತ್ತಿದೆ ಅಂತ ಹೇಳಿದರು. ಪಾಲ್ಗೊಂಡಿದ್ದೀವಿ. ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದ ಪರ್ಯಟನೆ ಮಾಡಿದ ನಂತರ ಅವರು ಹೇಳಿದ್ದೇ ವೇದಾಂತ, ತತ್ವಜ್ಞಾನ, ಯೋಗದ ಜೊತೆಗೆ ಯಾರು ಹಸ್ತಿರ್ತಾರೆ ಅವ್ರಿಗೆ ಅನ್ನವನ್ನು ಕೊಡಬೇಕು, ಯಾರು ಅದಕ್ಕೆ ಅರ್ಹರಿರ್ತಾರೆ ಅವ್ರಿಗೆ ದಾನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲು ಹೊಟ್ಟೆ ತುಂಬಿದ್ರು ಮಾತ್ರ ನಿಮ್ಮ ತತ್ವಜ್ಞಾನ ಆಗಲಿ, ಭಾಷಣ ಆಗಲಿ ಕೇಳ್ತಾರೆ. ಹಾಗಾಗಿ ಹಸ್ತವ್ರಿಗೆ ಫಸ್ಟ್ ಅನ್ನವನ್ನು ಕೊಡಬೇಕು ಅಂಥೇಳಿ ಕೆಲಸ ಮಾಡಿದವರು. ಅವ್ರು 1897 ರಾಮಕೃಷ್ಣ ಮಿಷನ್ ಪ್ರಾರಂಭ ಮಾಡಿದ ನಂತರ ರಾಮಕೃಷ್ಣ ಮಿಷನ್ನ ಎಲ್ಲ ಮಠಗಳಲ್ಲಿ, ಶಾಖೆಗಳಲ್ಲಿ ಮೊದಲು ಹಸ್ತವ್ರಿಗೆ ಅಲ್ಲಿ ಬಂದಂಥವ್ರಿಗೆ ಊಟ ಕೊಟ್ಟು ಅನಂತರ ಅವರ ಕಷ್ಟ ಸುಖವನ್ನು ಆಲಿಸುವಂಥ ಕೆಲಸವನ್ನು ಮಾಡಿದರು. ಇವತ್ತು ಅವರಿಂದ ಪ್ರೇರಣೆ ಪಡೆದಂಥ ನಾನು ಸೇರಿದಂತೆ ಹಲವಾರು ಸಂಘಟನೆಗಳು ಇವತ್ತು ದೇಶದಲ್ಲದಂತೆ ಇಡೀ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾವೆ. ಅವರು ಯಾರು ಹಸ್ತಿರ್ತಾರೋ ಅವ್ರಿಗೆ ಅನ್ನವನ್ನು ನೀಡುವಂಥದ್ದು, ಶಿಕ್ಷಣವನ್ನು ನೀಡುವಂಥದ್ದು, ಎಲ್ಲ ಕ್ಷೇತ್ರದಲ್ಲೂ ಸ್ವಾಮಿ ವಿವೇಕಾನಂದ ಕೆಲಸ ಮಾಡಿದರು. ಪರಿಸರ ಸಂಸ್ಥೆಯಿಂದ ನಡೆಸ್ತಾ ಇದ್ದಾರೆ. ನಾವು ಕೂಡ ಪ್ರತಿ ತಿಂಗಳು ಈ ರೀತಿ ಮಹಾಪುರುಷರ ಜಯಂತಿಯ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವಂಥ ಅಗತ್ಯ ಇರುವಂಥವ್ರಿಗೆ ಅನ್ನವನ್ನು ನೀಡುವಂಥ ಅವರ ಇದರಲ್ಲಿ ನಾವು ಸಹಯೋಗವನ್ನು ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಪರಿಸರ ರೂರಲ್ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಮಂಗಲ ಯೋಗೀಶ್, ಡಾಕ್ಟರ್ ಇ.ಸಿ. ನಿಂಗರಾಜೇಗೌಡ ಫೌಂಡೇಶನ್ ಉಪಾಧ್ಯಕ್ಷರಾದ ಲೋಹಿತ್ ಕುಮಾರ್, ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಅಂಚೆದೊಡ್ಡಿ ಗ್ರಾಮದ ನಿವಾಸಿ ಕೆ. ಬಸವರಾಜು ಬಿನ್ ಲೇಟ್ ಕೃಷ್ಣೇಗೌಡರವರು ಹಲವು ವರ್ಷಗಳಿಂದ ತಾಲೂಕಿನ ರಾವಣಿ ಗ್ರಾಮದ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿದ್ದು, ಸದರಿ ಆಸ್ತಿಯನ್ನು ಸರ್ಕಾರದ ವಶಕ್ಕೆ ಪಡೆಯುವಂತೆ ಸಾಮಾಜಿಕ ಕಾರ್ಯಕರ್ತ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಕಾಶ್ ಅವರು, ಕೆ. ಬಸವರಾಜು ಅವರ ತಂದೆ ಲೇಟ್ ಕೃಷ್ಣೇಗೌಡ ಅವರು ರಾವಣಿ ಗ್ರಾಮದವರೇ ಆಗಿದ್ದು, ತಾಲೂಕಿನ ಸರ್ಕಾರದ ವಶದಲ್ಲಿನ ಸಾರ್ವಜನಿಕ ಆಸ್ತಿಯನ್ನು ರಾಜಕೀಯ ಪ್ರಭಾವ, ಹಣದ ಪ್ರಭಾವದಿಂದ ಸುಳ್ಳು ದಾಖಲೆ ಸೃಷ್ಟಿಸಿ ಕಬಳಿಸಿದ್ದಾರೆ ಎಂದು ದೂರಿದರು. ಲೇಟ್ ಕೃಷ್ಣೇಗೌಡ ಹಿಡುವಳಿದಾರರಾಗಿದ್ದು ಸರ್ಕಾರದ ಜಮೀನು ಪಡೆಯಲು ಅರ್ಹರಿದ್ದರು. ರಾವಣಿ ಗ್ರಾಮದಲ್ಲಿ ದರ್ಖಾಸ್ ಜಮೀನು, ಕಸಬಾ ಬಳಿಯ ಗೌಡಗೆರೆ ಗ್ರಾಮದಲ್ಲಿ ದರ್ಖಾನ್ ಜಮೀನನ್ನು ಅವರ ಪತ್ನಿ ಹೆಸರಿಗೆ, ಸದರಿ ಗ್ರಾಮದ ಜಮೀನು ಸೇರಿದಂತೆ ಸರ್ಕಾರಿ ಜಮೀನನ್ನು ಪುರಸಭೆ ವ್ಯಾಪ್ತಿಯ ಸರ್ಕಾರಿ ಹಳ್ಳದ ಕರ ಹೊರಡುಪಡಿಸುವ ಜಾಗವನ್ನು ಮನೆಗೆಂದು ಮಂಜೂರು ಮಾಡಿಸಿಕೊಂಡಿದ್ದಾರೆ ಎಂದು ದೂರಿದರು. ಈ ಸಂಬಂಧ ಮಳವಳ್ಳಿಯ 6 ಶಾಸಕರು ಹಾಗೂ ಮಾಜಿ ಶಾಸಕರಿಗೆ ಎಷ್ಟೇ ಮನವಿ ಸಲ್ಲಿಸಿದರೂ ಗಮನಿಸದಿದ್ದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಮಂಡ್ಯ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿ ಮತ್ತು ಮಳವಳ್ಳಿ ತಹಸೀಲ್ದಾರರು ಕೂಡ ಅರ್ಜಿ ಮೂಲಕ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಆಗಿಲ್ಲ ಅಂತ ದೂರಿದರು. ಹಿಂದೆ ಇದ್ದಂಥ ಕಂದಾಯ ಮಿನಿಸ್ಟರ್ ಎಲ್ಲ ಗಮನಕ್ಕೆ ತಂದರೂ ಸುಧಾ ಯಾವುದೇ ಗಮನವನ್ನು ಹರಿಸ್ತದೆ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಆಯುಕ್ತರು ಇರ್ಬೋದು, ಲೆಟರ್ನ ಅದು ಡಿ ಸಿಗೆ ಹಾಕಿರ್ತಾರೆ. ಡಿ ಸಿ ಮುಖಾಂತರ
ಮಳವಳ್ಳಿ ತಾಲೂಕು ಕಚೇರಿಗೆ ಕಳಿಸಿದ್ರದ್ದು ಜರೂರಾಗಿ ಇದರಲ್ಲಿ ಮಾಹಿತಿ ಕೊಡಿ ಅಂತ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಆ ಮಾಹಿತಿ ಪ್ರಕಾರ ಕೆ ಬಸವರಾಜರವರಿಗೆ ಮಂಜೂರಾಗಿರುವದಾರರ ಹೆಸರು ರಾವಣಿ ಗ್ರಾಮದಲ್ಲಿ ಸರ್ವೆ ನಂಬರ್ 71, ಹೊಸ ಸರ್ವೆ ನಂಬರ್ 295ರಲ್ಲಿ 4 ಎಕರೆ 68-69ನೇ ಸಾಲಿನಲ್ಲಿ ಮಂಜೂರಾತಿಯಾಗಿರುತ್ತೆ ದರಖಾಸ್ತು ಮುಖಾಂತರ. ತದನಂತರ ಅದೇ ಗ್ರಾಮದಲ್ಲಿ ಮತ್ತೆ ಸುಳ್ಳು ಹೇಳಿ ನನಗೆ ಜಮೀನಿಲ್ಲ ಅಂತ ಹೇಳಿ ಸರ್ವೆ ನಂಬರು ಹಳೆ ಸರ್ವೆ ನಂಬರ್ 71-254ರಲ್ಲಿ 2 ಎಕರೆ ಮಂಜೂರಾತಿನೂ ಪಡ್ಕೊಂಡಿರ್ತಾರೆ. ಅದಾದ ಮೇಲೆ 83-84ರಲ್ಲಿ ಗೌಡಗೆರೆಯಲ್ಲಿ ಅವರ ಹೆಂಡತಿ ಹೆಸರಿನಲ್ಲಿ ಮಹಾದೇವಮ್ಮ ಅಂತ ಹೆಂಡತಿ, ಆದರೆ ಅವ್ರ ತಂದೆ ಹೆಸರೇ ಮೆನ್ಷನ್ ಮಾಡಿ ಮಂಜೇಗೌಡ ಅಂತ ಹೇಳಿ ಮೆನ್ಷನ್ ಮಾಡಿ 1 ಎಕರೆನ ಮಂಜೂರು ಮಾಡಿಸ್ಕೊಂಡಿರ್ತಾರೆ. ತದನಂತರ ಅದೇ ಗ್ರಾಮದಲ್ಲಿ ಗೌಡಗೆರೆ ಗ್ರಾಮದಲ್ಲಿ 86 ಸರ್ವೆ ನಂಬರು 254ರಲ್ಲಿ 25 ಕುಂಟೆಯನ್ನು ಮಂಜೂರಾತಿ ಮಾಡಿಸ್ಕೊಂಡಿರ್ತಾರೆ. ಮತ್ತೊಂದು ಸಾರಿ ಈಗ ಮೊನ್ನೆ ಒಂದು ಲೆಟರ್ನ ಇಲ್ಲಿ ಕಳಿಸಿದ್ದಾರೆ DC ಅವರಿಗೆ. ಅದ್ರ ಬಗ್ಗೆ ಏನು ಕ್ರಮ ತಗೋತಾನೋ ಗೊತ್ತಿಲ್ಲ. ನಿಮ್ಮ ಮುಖಾಂತರ ಅವ್ರಿಗೆ ಕಣ್ಣು ತೆರೆಸ್ಬೇಕು, ಸರ್ಕಾರಿ ಜಾಗನ ಸರ್ಕಾರಕ್ಕೆ ಉಳಿಸ್ಬೇಕು, ಯಾರೇ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಮಹಾದೇವಸ್ವಾಮಿ, ಮೂರ್ತಿ, ಮುರಳೀಧರ್ ಸೇರಿದಂತೆ ಇತರರಿದ್ದರು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬೆಂಗಳೂರು ಇವರ ವತಿಯಿಂದ ಮಂಡ್ಯದ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬೆಂಗಳೂರು ಇವರ ವತಿಯಿಂದ ಮಂಡ್ಯದ ಆದರ್ಶ ಪ್ರಾಥಮಿಕ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜನೆ ಮಾಡಲಾಗಿತ್ತು. ಅಧಿವೇಶನವು IS 5405 ಪ್ರಾಮುಖ್ಯತೆಯ ಮೇಲೆ ಕೇಂದ್ರೀಕರಿಸಿತ್ತು. ಇದು ಸುರಕ್ಷಿತ ಮತ್ತು ಆರೋಗ್ಯಕರ ನೈರ್ಮಲ್ಯ ನ್ಯಾಪ್ಕಿನ್ಗಳ ಮಾನದಂಡಗಳಿಗೆ ಸಂಬಂಧಿಸಿದಾಗಿತ್ತು. ಈವೆಂಟ್ನಲ್ಲಿ 6ರಿಂದ 10ನೇ ತರಗತಿಯ 75 ಹುಡುಗಿಯರು ಭಾಗವಹಿಸಿದರು. ಅವರು ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಖಾತ್ರಿಪಡಿಸುವಲ್ಲಿ BISನ ಪಾತ್ರದ ಬಗ್ಗೆ ಮೌಲ್ಯಯುತವಾದ ಒಳನೋಟಗಳನ್ನು ಪಡೆದರು. ವಿಶೇಷವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳು ಉತ್ತಮ ಆರೋಗ್ಯ ಮತ್ತು ನೈರ್ಮಲ್ಯಕ್ಕಾಗಿ BIS ಅನುಮೋದಿತ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಬಳಸುವ ಮಹತ್ವದ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಯಿತು. RST ಸದಸ್ಯೆ ನೇತ್ರಾವತಿ ಅವರು ತೆಗೆದುಕೊಂಡ ಅಧಿವೇಶನವು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತು. ಜೊತೆಗೆ ವೈಯಕ್ತಿಕ ನೈರ್ಮಲ್ಯ ಮತ್ತು ಉತ್ಪನ್ನ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಮಧುರಪ್ರಭಾ ಕನ್ನಡ ದಿನಪತ್ರಿಕೆ ವತಿಯಿಂದ ಹೊರತರಲಾಗಿರುವ ಮಧುರಪ್ರಭಾ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಪತ್ರಕರ್ತರ ಸಭಾಭವನದಲ್ಲಿ ಸರಳವಾಗಿ ನಡೆಯಿತು. ಮಧುರಪ್ರಭಾ ಕನ್ನಡ ದಿನಪತ್ರಿಕೆಯ ವತಿಯಿಂದ ಹೊರತರಲಾಗಿರುವ ಮಧುರಪ್ರಭಾ ದಿನಚರಿ ಬಿಡುಗಡೆ ಸಮಾರಂಭ ಮಂಡ್ಯದ ಪತ್ರಕರ್ತರ ಸಂಘದಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ. ನವೀನ್ ಕುಮಾರ್ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಧುರಪ್ರಭಾ ಪತ್ರಿಕೆಯ ಸಂಪಾದಕ ನಾಗೇಶ್ ಅವರು ಕಳೆದ 60 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿ ಇದೀಗ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹಾರೈಸಿದರು. ಪತ್ರಕರ್ತರಾದಂತಹ ನಾಗೇಶ್ ಅವರು ಕಳೆದ 2 ದಶಕಗಳಿಂದ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಈಗ ಅವರ ಸಂಪಾದಕದಲ್ಲಿ ಮಧುರಪ್ರಭಾ ಪತ್ರಿಕೆ ಕಳೆದ 4 ವರ್ಷಗಳಿಂದ ಬರುತ್ತಿದ್ದು, ಆ ಪತ್ರಿಕೆ ವತಿಯಿಂದ ಇಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಒಳಿತಾಗಲಿ ಅಂತೇಳಿ ನಾನು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಆಶಿಸ್ತೇನೆ. ಸಂಘದ ಮಾಜಿ ಅಧ್ಯಕ್ಷರಾದ ಕೃಷ್ಣ ಸೊಣಸಂದ್ರ, BP ಪ್ರಕಾಶ್ ಕೂಡ ಶುಭ ಕೋರಿದರು. ಅವರು ತಾಲೂಕು ಅಧ್ಯಕ್ಷರಾಗಿ ಸಮರ್ಥವಾಗಿ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ದಾರೆ. ಈಗ ಕಳೆದ 4 ವರ್ಷಗಳಿಂದ ಮಧುರಪ್ರಭಾ ಅನ್ನೋ ಒಂದು ಪತ್ರಿಕೆಯನ್ನು ಜವಾಬ್ದಾರಿಯನ್ನು ತಗೊಂಡು ಪತ್ರಿಕೋದ್ಯಮದಲ್ಲಿ ಸಣ್ಣದಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕಳೆದ 2 ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಗೆಳೆಯ ನಾಗೇಶ್ ಅವರು ಹೊರತಂದಿರುವಂಥ ಮಧುರಪ್ರಭಾ ಕ್ಯಾಲೆಂಡರ್ ಎಲ್ಲರೂ ಕೂಡ ತಲುಪಲಿ ಅಂತ ಹೇಳ್ತಾ, ಜೊತೆಗೆ ನಾಗೇಶ್ ಅವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ಆನಂದ್, ನಂಜುಂಡಸ್ವಾಮಿ, ನಾಗೇಶ್, ನವೀನ್, ಅರುಣಜ್ಯೋತಿ, ಕುಮಾರಸ್ವಾಮಿ ಹಾಗೂ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ, ರಾಸುಗಳ ಸಿಂಗಾರಕ್ಕೆ ಖರೀದಿ ಬಲು ಜೋರು, ಅವರೆಕಾಯಿ ಗೆಣಸಿಗೆ ಭಾರಿ ಡಿಮ್ಯಾಂಡು. ರೈತ ನಾಯಕ ಜಗದೀಶ್ ಸಿಂಗ್ ಪ್ರಾಣದ ಜೊತೆ ಚೆಲ್ಲಟವಾಡದಿರಲು ತಾಕೀತು, ಕೇಂದ್ರ ಸರ್ಕಾರದ ಧೋರಣೆಗೆ ವ್ಯಾಪಕ ಖಂಡನೆ, ಮೈಕ್ರೋ ಫೈನಾನ್ಸ್ ಹಾವಳಿಗೆ ತೀವ್ರ ವಿರೋಧ. ನೋವಿನ ಕಾರ್ಯದಲ್ಲೂ ಸಮಾಜಮುಖಿ ಕಾಯಕ ಮಾಡಿದ ಮಂಗಲ ಲಂಕೇಶ್, ಯುವ ಪೀಳಿಗೆಗೆ ಮಾದರಿಯಾದ ಕೆಲಸಕ್ಕೆ ಗಣ್ಯರ ಮೆಚ್ಚುಗೆ, ರಕ್ತದಾನ, ಪರಿಸರ ಕಾಳಜಿಗೆ ಶ್ಲಾಘನೆ. ಮಂಜು ಮುತ್ತಿಗೆರೆ ನೇತೃತ್ವದಲ್ಲಿ MRM ಪ್ರಕಾಶನ ಅಸ್ತಿತ್ವಕ್ಕೆ, 3 ಕೃತಿಗಳ ಲೋಕಾರ್ಪಣೆ, ವಿವಿಧ ಕ್ಷೇತ್ರದ ಸಾಧಕರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ. ರಾಷ್ಟ್ರಮಟ್ಟದ ಯುವಜನ ಉತ್ಸವ ಸ್ಪರ್ಧೆಯಲ್ಲಿ ಸಕ್ಕರ್ನಾಡಿಗೆ ಜಯ, KV ಶಂಕರಗೌಡ ಯುವಕ ಸಂಘದ ಕಲಾವಿದರ ಸಾಧನೆ, ಜಾನಪದ ನೃತ್ಯ, ಜನಪದ ಗೀತೆ ಸ್ಪರ್ಧೆಯಲ್ಲಿ ಮಿಂಚಿದ ಕಲಾವಿದರು. KV ಶಂಕರಗೌಡ ನಾಟಕೋತ್ಸವ ಸಮಾಪ್ತಿ, ಶಂಕರಗೌಡರ ಕರ್ತೃತ್ವ ಶಕ್ತಿಗೆ ಧರಣಿದೇವಿ ಮಾಲಗತ್ತಿ ಪ್ರಶಂಸೆ, ಕಲಾಮಂದಿರ ಅಧ್ವಾನಕ್ಕೆ ಜಯಪ್ರಕಾಶ್ ಗೌಡ ಅಸಮಾಧಾನ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ TV ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.
ವರ್ಣ. ಇದು ಬಾಂಧವ್ಯಗಳ ಬೆಸುಗೆ